ಈ ಪಂಚಮಹಾಭೂತಗಳು ಅಂದ್ರೆ ಈ ಶರೀರ ಎಷ್ಟು ಭೂತಗಳಿಂದ ಕೂಡಿದ್ರಿ ಶರೀರ? 5 ಭೂತಗಳಿಂದ ಕೂಡಿದ್ರಿ ಶರೀರ. ಇದು 5 ಭೂತ ರೀ, ಪಂಚಮಹಾಭೂತ ಅಂತ ಹೇಳ್ತಾರ. ಭೂತ ಕೂಡಿ ಅದ್ಭುತವಾಯಿತು ಅಂತ ಹೇಳ್ತಾರಲ್ರಿ. ಹಂಗ ಇದು 5 ಭೂತಗಳು ಬಿಟ್ಟು ಹೋಗ್ತಾವಂದ್ರ ತಮ್ಮ ತಮ್ಮ ಭಾಗವನ್ನು ತಮಗ ಅರ್ಪಣ ಮಾಡಿಬಿಡ್ತಾವು ಅಂತ ಹೇಳಿದ್ರು, ಕೊಟ್ಟು ಬಿಡ್ತಾವ. ಶರೀರ ಹೋಗ್ತದಲ್ರಿ, ಜೀವ ಹೋದ ಬಳಕ ಆಕಾಶದೊಳಗೆ ಕೂಡ್ತದ್ರಿ, ಹೋಗ್ಬಿಡ್ತದ್ರಿ. ಒಳಗಿನ ಕೊಳ್ಳ ಈ ಮಹಾ ಬೈಲೊಳಗೆ ಹೋಗ್ಬಿಡ್ತದ್ರಿ. ವಾಯುವಿನೊಳಗೆ ಕೂಡಿ ಬಿಡ್ತದ್ರಿ. ಅಗ್ನಿ ಒಳಗೆ ಕೂಡಿ ಬಿಡ್ತದ. ಜಲದೊಳಗೆ ಕೂಡಿ ಬಿಡ್ತದ. ಪೃಥ್ವಿ ಒಳಗೆ ಕೂಡಿ ಬಿಡ್ತದ. ಇದು ನಮ್ಮ ಶರೀರ ಇಲ್ಲದಂಗ ಆಗಿಬಿಡ್ತದೆ. ಮಹಾ ಆಕಾಶದೊಳಗೆ ಬೈಲಾಗಿ ಬಿಡ್ತದೆ. ಅದು ಹಂಗ ತಮ್ಮ ಅದು ಬೈಲಾಗೋಕ್ಕಿಂತ ಮೊದಲ ಏನು ತಿಳ್ಕೊಬೇಕ್ರಿ? ಅದು ಆಕಾಶದ ಅದ, ನೀ ಅಲ್ಲ. ಅದ ಆಕಾಶದ ಅದನ್ನು ಕೊಟ್ಟು ಬಿಡು, ಅದನ್ನ ಬಿಟ್ಟು ಬಿಡು. ನೀ ಅದನ್ನ ನೋಡೋ ಸಾಕ್ಷಿ ಅದಿ ಅಂದ್ರೆ ಇದ್ದಾಗ ತಿಳ್ಕೊಬೇಕು. ಅದೆಲ್ಲ ಬೈಲಾಗ್ಬಿಡತ್ತಲ್ಲ, ಇದ್ದಾಗನ ತಿಳ್ಕೊಬೇಕು ಅಂತ ಹೇಳಿದ್ರು ಅವರೆಲ್ಲ. ನೀನು ಹೇಳ್ಕೊತ ಬಂದ ನಿವೃತ್ತಿ ಅಂದ್ರೆ ಹೇಳಿದ್ರಲ್ಲ. ನಿವೃತ್ತಿಯಾದ ನಂತರ ಮತ್ತೆ ಪಂಚಮಹಾಭೂತಗಳ ಬಾಧೆಯಾಗದೆ ಇರುವುದು ಇದು ಅತ್ಯಂತ ನಿವೃತ್ತಿ ಅಂತ ಹೇಳ್ತಾರ್ರಿ. ನಿವೃತ್ತಿ ಒಳಗೆ 2 ಹೇಳ್ಯಾರಲ್ರಿ, ಅತ್ಯಂತ ನಿವೃತ್ತಿ, ಲಯರೂಪ ನಿವೃತ್ತಿ. 2 ನಿವೃತ್ತಿ ಹೇಳ್ಯಾರ. ಹೇಳಿ ನೋಡಿ, 2 ನಿವೃತ್ತಿ ಇಲ್ಲಿ ಹೇಳಿಲ್ರಿ, ಇದ್ರಾಗ ಇಲ್ರಿ. ಅದು ಪುಸ್ತಕನ ನಿಮ್ಮ ತಲೆಯಾಗಿರ್ಬೇಕು. ಅತ್ಯಂತ ನಿವೃತ್ತಿ, ಲಯರೂಪ ನಿವೃತ್ತಿ. ನಿನ್ನೆ ಅತ್ಯಂತ ನಿವೃತ್ತಿ. ಇನ್ನೊಂದು ಯಾವ್ದ್ರಿ? ಲಯರೂಪ ನಿವೃತ್ತಿ. ಸಕ್ರಿ ಗೊಂಬೆ ಉದಾಹರಣೆ ಹೇಳಿದ್ರಲ್ರಿ. ಸಕ್ರಿ ಗೊಂಬೆಗೆ ಹೇಳಿದ್ರಲ್ರಿ. ಈಗ ಗೊಂಬೆ ಆಕಾರ ಇರ್ತದ, ಆಕಾರ ಸಕ್ರೆ ಆಗೋಯ್ತಂದ್ರ ಕಾರ್ಯ ನಿವೃತ್ತಿ ಆಯ್ತು. ಸಕ್ರಿ ನೀರಾಗ ಹಾಕಿಬಿಡಿದ್ರೆ ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅತ್ಯಂತ ನಿವೃತ್ತಿ. ಆಮೇಲೆ ಬರೇ ಕಾರ್ಯದ ನಿವೃತ್ತಿ ಅದು ಲಯರೂಪ ನಿವೃತ್ತಿ ಅಂತ ಹೇಳ್ತಾರ. ಹಂಗ ದುಃಖದ ಹೇಳ್ತಾರ. ಹಂಗ್ರಿ ದುಃಖದ ಹೇಳ್ತಾರ. ಈಗ ಅಜ್ಞಾನ ಅಂದ್ರೆ ಅದು ಸಕ್ರೆ ಇದ್ದಂಗ್ರಿ. ದುಃಖ ಅಂದ್ರೆ ಗೊಂಬಿದ್ದಂಗ್ರಿ. ಅಜ್ಞಾನ ಹೋಯ್ತಂದ್ರೆ ಕಾರಣ ಸಹಿತ ಕಾರ್ಯದ ನಿವೃತ್ತಿ ಆಗ್ತದ್ರಿ. ಬರೀ ದುಃಖ ಬತ್ತು ಅಂದ್ರೆ ಏನಾರು ಒಂದು ನಮಗೆ ಆರಾಮ ಇದ್ದಿದ್ದಿಲ್ಲ ಅಂದ್ರೆ ದುಃಖ ಅಷ್ಟು ನಿವೃತ್ತಿ ಆಗ್ತದಿಲ್ರಿ. ಅದ್ರ ಪರಿಹಾರ ಮಾಡ್ಕೊಂಡ್ರೆ ದುಃಖ ಹೋಗ್ತದ್ರಿ. ಊರಿಗೆ ಬಂದ್ರೆ ನಾವು ಗುಳಿಗೆ ತೊಗೋತೀವಿ, ಆಮೇಲೆ ದವಾಖಾನೆಗೆ ಹೋಗ್ತೀವ್ರಿ, ಕಡಿಮೆ ಆಗ್ತೈತಿ. ದುಃಖ ಏನು ಬಂದಿರ್ತದಲ್ಲ ಶರೀರಕ್ಕೆ, ಯಾವ್ದಾರ ಒಂದು ರೋಗ ಬಂದರೂ ನಿವೃತ್ತಿ ಆಗ್ತದೆ. ಮತ್ತೆ ಬರಂಗಿಲ್ಲನ್ರಿ. ನಮಗೆ ಆರಾಮ ಒಂದ್ಸಲ ಆಗಿದ್ದಿಲ್ಲ ಅಂದ್ರೆ ಮತ್ತೆ ದವಾಖಾನೆ ಹೋಗಿ ಕಡಿಮೆ ಮಾಡ್ಕೊಂಡಿವ್ರಿ, ಮತ್ತೆ ಬರ್ತದಲ್ರಿ ರೋಗ. ಮತ್ತೆ ಬರ್ತದ ಒಳ್ಳೆ ಬರೋದು, ನಿವೃತ್ತಿ ಆಗೋದಾಗ್ತದೆ. ಇದು ಲಯರೂಪ ನಿವೃತ್ತಿ. ಇನ್ನು ಅಜ್ಞಾನ ಸಹಿತ ಹೋಯ್ತು ಅಂದ್ರೆ ಇದು ಅತ್ಯಂತ ನಿವೃತ್ತಿ ಅಂತ ಹೇಳ್ತಾರೆ. ಇದು ಕಾರ್ಯ ಸಹಿತ ಕಾರಣದ ನಿವೃತ್ತಿ, ಅತ್ಯಂತ ನಿವೃತ್ತಿ ಅಂತಂದ್ರು. 2 ಪ್ರಕಾರ. ಹಂಗೆ ನಿವೃತ್ತಿ ಯಾವ್ದ ಇರುವುದು ಅದು ಅತ್ಯಂತ ನಿವೃತ್ತಿ ಅಂದ್ರೆ. ಇನ್ನು ಸೂಕ್ಷ್ಮ ದೇಹದ ಹೇಳ್ತಾರ್ರಿ ಇವು. ಇಷ್ಟೊತ್ತನ ಏನಾಯ್ತ್ರಿ? ಇದು ಸ್ಥೂಲ ದೇಹದ ಮುಗೀತ್ರಿ. ಸ್ಥೂಲ ದೇಹ ಎಷ್ಟು ತತ್ವದ ಕೂಡಿದ್ರಿ? ಅದು 25 ತತ್ವಗಳಿಂದ ಕೂಡಿದ್ದು ಸ್ಥೂಲ ದೇಹ ಅದರಿ. ಮೊದಲ 5 ರೀ, ಆಮೇಲೆ 5 25 ನೋಡ್ರಿ. ಅದ್ ನೆನಪು ಹಿಡ್ಕೋರಿ. ಮೊದಲ 5 ನಮ್ಗೆಲ್ಲ ಗೊತ್ತದರಿ, ಸುಮ್ಮಂಗ ನೆನಪು ಮಾಡುದ್ರಿ. 5 5ಕ್ಕೆ 5 25 ಆತ್ರಿ. 5ರೊಳಗೆ ಅವು 25 ತತ್ವಗಳಿಂದ ಕೂಡಿದ ಸ್ಥೂಲ ದೇಹ ಅಂತ ಹೇಳಿದ್ರಿ. ಇನ್ನ ಸೂಕ್ಷ್ಮ ದೇಹ ಒಂದು ಅದಲ್ರಿ ಒಳಗ, ಕಣ್ಣಿಗೆ ಕಾಣಿಸಲಾರ್ದಂಥದ್ದು ಒಂದು ಅದಲ್ರಿ ದೇಹ, ಸೂಕ್ಷ್ಮ ದೇಹ. ಮೊದಲಿತ್ರಿ. ಮೊದಲ ಏನ್ ಮಾಡಿದ್ರಿ? ಈಶ್ವರ ಮೊದಲು ಏನ್ ಮಾಡಿದ್ರಿ? ಸೂಕ್ಷ್ಮ ಸೃಷ್ಟಿನ ಮಾಡಿದಲ್ರಿ. ಮೊದಲ ಸೂಕ್ಷ್ಮ ಸೃಷ್ಟಿನ ಇತ್ತಿಲ್ರಿ. ಅಪಂಚೀಕೃತ ಪಂಚಮಹಾಭೂತನ ಇತ್ರಿ, ಸೂಕ್ಷ್ಮ ಸೃಷ್ಟಿ ಇತ್ತು. ಆಮೇಲೆ ಸಂಕಲ್ಪ ಆದ ಬಳಿಕ ಸ್ಥೂಲ ಸೃಷ್ಟಿ ಆಯ್ತ್ರಿ. ಮೊದಲ ಸೂಕ್ಷ್ಮನ ಇತ್ತು. ಈಗ ನೋಡ್ರಿ, ನಾನು ಸೂಕ್ಷ್ಮ ದೇಹದ ದೃಷ್ಟ ಇರುವೆನು ಅಂತ ಹೇಳಿದ್ರಿ. ಮೊದಲ ಏನ್ ಹೇಳಿದ್ರು? ಸ್ಥೂಲ ದೇಹದ ದೃಷ್ಟ ಇದ್ದೀನಿ ಅಂತ ಹೇಳಿದ್ರೆ, ಇನ್ನ ಸೂಕ್ಷ್ಮ ದೇಹದ ದೃಷ್ಟ ಇದ್ದೀನಿ, ಸೂಕ್ಷ್ಮ ದೇಹವನ್ನು ನೋಡುವಂಥವು ನಾನು ಬೇರೆ ಇದ್ದೀನಿ ಅಂತ. ಹೆಂಗ ನಾನು ನೋಡುವಂಥವು ಬೇರೆ ಇದ್ದೀನಿ ತಿಳ್ಕೊಬೇಕಲ್ರಿ. ನಾವು ಸೂಕ್ಷ್ಮ ದೇಹ, ಆ ಸೂಕ್ಷ್ಮ ದೇಹದ ರಚನೆ ಆಗ್ಬೇಕಲ್ಲ. ಏನೇನು ಕೂಡಿ ಹೆಂಗಾಗ್ಯದ,
ಸೂಕ್ಷ್ಮ ದೇಹ ಅಂದ್ರೆ ಏನು, ಸ್ಥೂಲ ದೇಹ ಅಂದ್ರೆ ಹೇಳಿದ್ರು ಅವರೆಲ್ಲ ತತ್ವಗಳನ್ನ ಹೇಳಿದ್ರು. ಅದ್ರಾಗ ಕೂಡಿ ಇದಾಗ್ಯದ, ಇದನ್ನ ಕೂಡಿ ಅದಾಗ್ಯದ ಅಂತ ಹೇಳಿದ್ರು ಅವ್ರು, ಎಲ್ಲ ಹೇಳಿದ್ರು. ಇನ್ನು ಸೂಕ್ಷ್ಮ ದೇಹದ ಅಂದ್ರೆ ಏನು ಅದು ಹೇಳ್ತಾರೆ. ಸೂಕ್ಷ್ಮ ದೇಹ ಅಂದರೆ ಏನು, ಸೂಕ್ಷ್ಮ ದೇಹ ನೋಡುವಂಥವು ನಾನು ಬೇರೆ ಇದನ್ನ ಅಂತಂದ್ರಲ್ಲ. ಇನ್ನು ಸೂಕ್ಷ್ಮ ದೇಹ ಅಂದ್ರೆ ಅದೇನು ಗೊತ್ತಿಲ್ಲ ನಮಗೆ, ಅವ್ರು ಹೇಳ್ತಾರೆ. ಹೇಳ್ತಾರೆ ಈಗ ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳ ಸೂಕ್ಷ್ಮ ದೇಹವಿದೆ ಅಂತ ಹೇಳಿದ್ರು. ಅಪಂಚೀಕೃತ ಅಂದ್ರೆ ರೀ ಪಂಚೀಕೃತ ಅಲ್ಲ ರೀ. ಅಪಂಚೀಕೃತ ಅಂದ್ರೆ ಅಪಂಚೀಕೃತ ಅಪಂಚೀಕೃತ ಅಂದ್ರೆ ಇನ್ನೂ ಪಂಚೀಕರಣ ಆಗ್ಲಾರ್ದು ಅಪಂಚೀಕೃತ. ಪಂಚೀಕರಣ ಆದದ್ದು ಪಂಚೀಕೃತ ರೀ. ಅಪಂಚೀಕೃತ ಅದಿನ್ನೂ ಆಗಿದ್ದಿಲ್ಲ, ಒಂದ್ರಾಗ ಒಂದು ಕುಡಿದಿಲ್ರಿ, ಅವಕ್ಕೆ ಅಪಂಚೀಕೃತ ಅಂತ ಹೇಳ್ತಾರೆ. ಹಂಗ ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ, ಈಗ ಎಷ್ಟು ತತ್ವದಿಂದ ಕೂಡಿದ್ರಿ? 17 ತತ್ವ ರೀ. ಅದು 27, 25, ಇದು 17. ಸೂಕ್ಷ್ಮ ದೇಹದ 17 ತತ್ವಗಳು ಯಾವುವು? ಈ ಸೂಕ್ಷ್ಮ ದೇಹ 17 ತತ್ವಗಳಿಂದ ಕೂಡ್ಯದ ಅಂತ ಹೇಳಿದ್ರಲ್ಲ, ಆ 17 ತತ್ವ ಯಾವುವು? ಅದರ ಹೆಸರು ಏನ? ಅವ್ರು ಕೇಳ್ತಾರ್ರಿ, ಪೂರ ತಿಳಿಬೇಕಲ್ರಿ. 17 ತತ್ವಗಳು ಯಾವುವು ಹೇಳಿದ್ರು ಅವ್ರು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಮತ್ತು ಪಂಚ ಪ್ರಾಣಗಳು, ಮನ ಮತ್ತು ಬುದ್ಧಿ. ಇವು 17 ತತ್ವಗಳಿವೆ ಅಂತ ಹೇಳಿದ್ರು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಅಂದ್ರೆ 5 ಜ್ಞಾನೇಂದ್ರಿಯಗಳದಾವ್ರೆ, 5 ಕರ್ಮೇಂದ್ರಿಯಗಳದಾವ. ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು 5 ಪ್ರಾಣಗಳು 5 ಮತ್ತು ಮನ ಮತ್ತು ಬುದ್ಧಿ ಎಲ್ಲ ಕೂಡ ಎಷ್ಟಾದ್ರಿ? 17 ತತ್ವ ಆಯ್ತು ರೀ. ಸೂಕ್ಷ್ಮ ದೇಹ ತಯಾರಾಯ್ತು, 17 ತತ್ವಗಳಿಂದ ಕೂಡ್ಯದ್ರಿ ಸೂಕ್ಷ್ಮ ದೇಹ, ಸೂಕ್ಷ್ಮ ಶರೀರ. 5 ಜ್ಞಾನೇಂದ್ರಿಯಗಳು ಯಾವುವು ಇರುವವು? ಆಯ್ತು ರೀ. 5 ಜ್ಞಾನೇಂದ್ರಿಯಗಳು ಅಂದ್ರಲ್ಲ, ಅವು ಯಾವ ಬೇಕಲ್ಲ, ನಾವು ಅವು ಗೊತ್ತಾಗ್ಬೇಕಲ್ಲ. 5 ಜ್ಞಾನೇಂದ್ರಿಯ ಅಂದ್ರೆ 5 ಜ್ಞಾನೇಂದ್ರಿಯ: ಶ್ರೋತ್ರ, ತ್ವಚ, ಚಕ್ಷು, ಜೀವ, ಗ್ರಾಣ. ಇವು ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಮೊದಲು ಯಾವ್ದ್ರಿ? ಶ್ರೋತ್ರ, ಕಿವಿ. ಮತ್ತ ತ್ವಚ ಚರ್ಮ ರೀ. ತ್ವಚ ಅಂದ್ರ ಚರ್ಮ, ಚಕ್ಷು ಅಂದ್ರ ಕಣ್ಣು, ಜೀವ ನಾಲಿಗೆ, ಗ್ರಾಣ ಮೂಗು. ಇವು ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ರು. 5 ಜ್ಞಾನೇಂದ್ರಿಯಗಳು. ಇಲ್ಲಿ ನೋಡ್ರಿ ಟಿಪ್ಪಣಿ ಅದ ರೀ. ಜ್ಞಾನೇಂದ್ರಿಯಗಳು ಐತಲ್ಲ, ಅಲ್ಲಿ ಒಂದು ಸಾಲು ಟಿಪ್ಪಣಿ ಅದ ರೀ. ಜ್ಞಾನಕ್ಕೆ ಸಾಧನವಾದ ಇಂದ್ರಿಯಗಳು ಜ್ಞಾನೇಂದ್ರಿಯವೆನ್ನುತ್ತಾರೆ ಅಂತ. ಜ್ಞಾನವನ್ನು ಮಾಡ್ಕೋತಾವಲ್ರಿ ಇಂದ್ರಿಯಗಳು, ಜ್ಞಾನಕ್ಕ ಸಾಧನಗಳದಾವ್ರಿ ಅವು. ಜ್ಞಾನಕ್ಕ ಸಾಧನ, ಜ್ಞಾನ ಮಾಡ್ಕೊಳ್ಳೋಂಥ ಶಕ್ತಿ ಐತಲ್ರಿ, ಅವಕ್ಕ ಜ್ಞಾನೇಂದ್ರಿಯ ಅಂತ ಕರೀತಾರೆ. 5 ಕರ್ಮೇಂದ್ರಿಯಗಳು ಯಾವುವು ಇರುವವು? 5 ಜ್ಞಾನೇಂದ್ರಿಯಗಳು 5 ಅದಾವ್ರೆ. ಇನ್ನು ಕರ್ಮೇಂದ್ರಿಯಗಳು 5 ಹೇಳ್ತಾರೆ ಅವ್ರು. ವಾಕ್, ಪಾಣಿ, ಪಾದ, ಉಪಸ್ಥ ಮತ್ತು ಗುದ. ಇವು 5 ಕರ್ಮೇಂದ್ರಿಯಗಳು ಅಂತ ಹೇಳಿದ್ರಿ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಮೊದಲ ವಾಕ್, ಮಾತಾಡೋದು, ವಾಣಿ. ವಾಕ್ ಅಂದ್ರೆ ವಾಣಿ ರೀ, ಮಾತಾಡೋದು. ಪಾದ, ವಾಕ್ ಪಾಣಿ ಕೈಯ, ಪಾದ ಕಾಲು, ಉಪಸ್ಥ ಮೂತ್ರೇಂದ್ರಿಯ, ಗುದ ಮಲತ್ಯಾಗ ಮಾಡುವ ಇಂದ್ರಿಯ, ಇದು ಗುದ ಇಂದ್ರಿಯ. ಇವು 5 ಕರ್ಮೇಂದ್ರಿಯಗಳು ಇರುವವು ಅಂತ ಹೇಳಿದ್ರು. 5 ಕರ್ಮೇಂದ್ರಿಯಗಳು. ಕರ್ಮಕ್ಕೆ ಸಾಧನವಾಗಿರುವುದು ಕರ್ಮೇಂದ್ರಿಯ. ಟಿಪ್ಪಣಿ ಅಂತಾರೆ, ಕರ್ಮಕ್ಕೆ ಸಾಧನವಾಗಿರುವುದು ಕರ್ಮೇಂದ್ರಿಯ, ಜ್ಞಾನಕ್ಕೆ ಸಾಧನವಾಗಿರುವುದು ಜ್ಞಾನೇಂದ್ರಿಯಗಳು ಅಂತಂದ್ರು. ಸಾಧನ ಅದರಿ ಎನ್ನುತ್ತಾರೆ. 5 ಪ್ರಾಣಗಳು ಯಾವುವು? ಪ್ರಾಣ ಒಂದು 5 ಹೇಳಿದ್ರಲ್ರಿ, 5 ಪ್ರಾಣ ಹೇಳ್ಬೇಕಲ್ರಿ. 5 ಪ್ರಾಣ ಯಾವುವು ಅಂತ: ಪ್ರಾಣ, ಅಪಾನ, ಸಮಾನ, ಉದಾನ,
ವ್ಯಾನ 5 ಇದಾವ ನೋಡ್ರಿ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇವು 5 ಪ್ರಾಣಗಳು ಅಂತ ಹೇಳ್ತಾರೆ. ಸುಮ್ಮ ಅವು 5 ನೋಡೋಣ್ರಿ. ಜ್ಞಾನೇಂದ್ರಿಯಗಳು ಯಾವ್ರಿ? ಜ್ಞಾನೇಂದ್ರಿಯಗಳ ಈಗ ಹೇಳಿದ್ರಲ್ಲ 5 ಯಾವ್ಯಾವ್ರಿ? ಶ್ರೋತ್ರ, ತ್ವಚ, ಚಕ್ಷು, ಜೀವ, ಗ್ರಾಣ. ಇವು ಜ್ಞಾನೇಂದ್ರಿಯಗಳು. ಮತ್ರಿ ವಾಕ್, ಪಾಣಿ, ಪಾದ, ಉಪಸ್ಥ, ಗುದ ಇವು ಕರ್ಮೇಂದ್ರಿಯಗಳು. ಇವು ಕರ್ಮೇಂದ್ರಿಯಗಳು. ಇನ್ನ ಪಂಚಪ್ರಾಣ: ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಸುಮ್ಮ ಒಂದು ಸ್ವಲ್ಪ ನೆನಪಿದ್ರೆ ಚಲೋ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ 5 ಪ್ರಾಣಗಳದಾವ್ರಿ. ಈ 5 ಪ್ರಾಣಗಳು ಪ್ರಾಣ ಇದು ಕ್ರಿಯಾಶಕ್ತಿ ಪ್ರಧಾನವಾಗಿದೆ. ಮೊದಲನೇದು ಯಾವ್ದ್ರಿ? ಪ್ರಾಣದಲ್ರಿ ಅದು ಕ್ರಿಯಾಶಕ್ತಿ ಪ್ರಧಾನ ಮುಖ್ಯ ಕೆಲಸ ಏನು ಮಾಡ್ತದ್ರಿ? ಅದು ಪ್ರಾಣ ರೀ. ಕ್ರಿಯಾಶಕ್ತಿ ಅಂದ್ರೆ ಉಸಿರು ತಗೊಳ್ಳೋದು ಬಿಡೋದು, ಶ್ವಾಸ ಪ್ರಶ್ವಾಸ ಮಾಡ್ತದ್ರಿ. ಉಸಿರು ತಗೊಳ್ಳೋದು ಬಿಡೋದು ಮಾಡ್ತದ್ರಿ ಪ್ರಾಣ. ಮೊದಲೇನು ಪ್ರಾಣದಲ್ರಿ ಆ ಪ್ರಾಣ ಕ್ರಿಯಾಶಕ್ತಿ ಉಳಿದದ್ರಿ. ಅಪಾನ ಅಂದ್ರೆ ಬುಧ ಮಾರ್ಗವಾಗಿ ಶರೀರದಿಂದ ಹೊರಗೆ ಹೋಗುವ ಗಾಳಿ ಅಂತ ಹೇಳಿದ್ರು. ಇದು ಅಪಾನ ವಾಯು. ಆಮೇಲೆ ಸಮಾನ ಐತ್ರಿ. ನಾಭಿಸ್ಥಾನದಲ್ಲಿದ್ದು ತಿಂದಿರುವ ಅನ್ನಾದಿಗಳ ಪಚನ ಇದು ಅವಶ್ಯಕವಾಗಿದೆ ಅಂತ ಹೇಳಿದ್ರು. ನೋಡ್ರಿ, ನಾಭಿಸ್ಥಾನದೊಳಗೆ ಇರ್ತದ್ರಿ ಅದು. ನಾಭಿಸ್ಥಾನ ನಾವು ಏನು ಮಾಡ್ತೀವಿ ಅಂದ್ರೆ ಊಟ ಬರ ಊಟ ಮಾಡಿಬಿಡ್ತೀವ್ರಿ. ಏನ್ರ ಕೆಲಸ ಇತ್ತು ಅಂದ್ರೆ ಹೆಂಗೆ ತಿಂತೀವೋ ನಮ್ಗೆ ಗೊತ್ತಿಲ್ಲ, ಬರಾಬರ ತಿಂದು ಹೋಗ್ಬಿಡ್ತೀವ್ರಿ. ಮುಂದೆ ಯಾರ್ದದ್ರಿ ಕೆಲಸ? ಅದು ಒಳಗ್ರಿ. ಅಲ್ಲೂ ನಾಭಿಸ್ಥಾನದಾಗ ಇರ್ತದ್ರಿ. ಅದು ಒಂದು ವಾಯು ಇರ್ತದ, ಅದು ಸಮಾನ ವಾಯು ಇರ್ತದೆ. ಅದೇನು ಮಾಡ್ತದ್ರಿ? ಮಿಕ್ಸರ್ ಮಾಡ್ತದ್ರಿ. ಅದು ಸಣ್ಣ ಮಾಡ್ತದ್ರಿ. ಅದು ಪರಮಾತ್ಮ ಹೆಂಗೆ ಸೃಷ್ಟಿ ಮಾಡ್ಯಾರ ನೋಡ್ರಿ. ನಾವು ಎಲ್ಲ ಸಣ್ಣ ಮಾಡ್ತದ. ಸಣ್ಣ ಮಾಡಿ ಅದು ಮುಂದೆ ಹೇಳ್ತಾರ ಅವ್ರು. ಇದ್ರ ವಿಸ್ತಾರವಾಗಿ ಮುಂದೆ ಹೇಳ್ಯಾರು. ಸಣ್ಣ ಮಾಡಿ ಏನು ಮಾಡ್ತದಂದ್ರೆ 3 ಭಾಗ ಮಾಡ್ತದ್ರಿ. ಅದು 3 ಭಾಗ ಮಾಡಿ ಅದೇನು 3 ಭಾಗ ಒಂದು ಮನಸ್ಸಾಗ್ತದಂತ, ಒಂದು ರಕ್ತ ಆಗ್ತದಂತ್ರಿ, ಒಂದು ಮುಂಜಾನೆ ಹೋಗ್ತದ್ರಿ. ಇದು 3 ಭಾಗ ಮಾಡಿ ಇಡ್ತದಂತ್ರಿ ಅದು ಸಮಾನವಾಗಿ. ಆಮೇಲೆ ವ್ಯಾನವಾಯು ಏನು ಮಾಡ್ತದಂದ್ರೆ ಎಲ್ಲ ಸಂಚಾರ ಮಾಡ್ತದ. ವ್ಯಾನ ಇದು ಸಂಪೂರ್ಣ ಶರೀರದಲ್ಲಿ ವ್ಯಾಪಿಸಿಕೊಂಡು ಇರುತ್ತದೆ. ಹೀಗೆ 5 ಪ್ರಾಣಗಳು ಇರುವವು ಅಂತ ಹೇಳಿದರು. ಮೊದಲು ಇಲ್ಲೊಂದು ಕಂಠದೊಳಗೊಂದು ಇರ್ತದ್ರಿ. ಇವು ವ್ಯಾನ. ಇಲ್ಲೊಂದು ಮೇಲೆ ಉದಾನ ಒಂದದ. ಉದಾನ ಏನು ಮಾಡ್ತದ್ರಿ? ಇದು ಕಂಠಸ್ಥಾನದಲ್ಲಿ ಇದ್ದು ಇದರಿಂದ ಡರಿಕೆ ಮತ್ತು ಸೀನು ಬರುತ್ತವೆ. ಕಂಠಸ್ಥಾನದೊಳಗೆ ಇರ್ತದ್ರಿ. ಇಂತಲ್ಲಿ ಗಂಟದೊಳಗೆ ಇರ್ತದ. ಮುಂದೆ ಇದನ್ನ ವಿಸ್ತಾರ ಹೇಳ್ಯಾರ 4ನೇದ್ರೊಳಗೆ. ಅದು ಏನು ಮಾಡ್ತದಂದ್ರೆ ಗಂಟಲದೊಳಗೆ ಇರ್ತದ್ರಿ. ಹೆಂಗಿರ್ತದ ಅಂತ ಹೇಳ. ಅದು ಒಂದು ಕಡೆದು ನೀರು ಕುಡಿತೀವಲ್ರಿ, ಒಂದು ಕಡೆ ನೀರು ಕಳಿಸ್ತದಂತ, ಒಂದು ಕಡೆ ನಾವು ಊಟ ಮಾಡಿದ್ದು ಅನ್ನ ಕಳಿಸ್ತದಂತ. ಅದು ಹಿಂಗೆ ಮಾಡ್ಕೋತಿರ್ತದಂತ್ರಿ. ಯಾವತ್ತು ನೀರು ಬತ್ತು ಅಂದರೆ ಈ ಕಡೆ ಬಿಡ್ತದಂತ, ನೀರಿಗೆ ಮುಸ್ತದಂತ, ಅನ್ನಕ್ಕೆ ಮುಸ್ತದಂತ. ಅನ್ನಕ್ಕೆ ನಾಳೆ ಅನ್ನ ಬತ್ತಂದ್ರೆ ನೀರಿನ ಕಡೆ ಆಗ್ತದಂತ. ಅದು ಕುಲ ಮಾಡ್ತದ್ರಿ. ಇಲ್ಲಿ ಕಂಠಸ್ಥಾನದ ಮುಂದೆ ಇದ್ರಾಗ ಹೇಳ್ಯಾರ 4ನೇ ಕಲಾದೊಳಗೆ ಹೆಂಗೆ ಮಾಡ್ತದಂತ. ಹಿಂಗೆ ಮಾಡ್ಕೋತಿರ್ತದಂತ್ರಿ. ಅದು ಯಾವುದು ಕಂಠದೊಳಗೆ ಇರ್ತದಲ್ಲ ಆ ವಾಯು ಹೆಂಗೆ ಮಾಡ್ಕೋತಿದ್ದಾಗ್ರಿ. ಅಕಸ್ಮಾತ್ ನಾವು ಬರಾಬರ ಉಂಡಿರ್ತೀವಲ್ಲ, ಉಂಡ್ರದ ಅನ್ನದ ಅಗಳ ನೀರಿನ ನಾಳದಾಗ ಹೋಯ್ತಂದ್ರ ನಾವು ಗಡಬಡಿ ಮಾಡ್ತೀವಲ್ಲ. ನೀರಿನ ನಾಳದಾಗ ಹೋಯ್ತಂದ್ರ ಅದು ಬಿಡುದಿಲ್ಲ. ಅವ್ನು ಡರಿಕೆ ಬರ್ತದ ನೋಡ್ರಿ. ಡರಿಕೆ ಆಮೇಲೆ ಅದನ್ನ ಜಗ್ಗಿ ಕೆಮ್ಮು ಬರ್ತದಲ್ಲ, ಜಗ್ಗಿ ಮತ್ತು ನೀರಿಂದಾಗ ಹೋಗಿ ಕಳಿಸ್ತದಂತ್ರಿ. ಅವು ಎಷ್ಟು ಪರಮಾತ್ಮ ಸೃಷ್ಟಿ ಮಾಡಿ ಅಂದ್ರೆ ಒಳಗೆ ನಮಗೆ ಗೊತ್ತಿಲ್ಲ. ನಾವು ಉಂಡು ಹೋಗ್ಬಿಡ್ತೀವರ. ಅದು ಕೆಲಸ ಅದ ನೋಡ್ರಿ. ಒಳಗೆ ಹಿಂಗೆ ಮಾಡ್ತಿರ್ತದಂತ್ರಿ. ಅದು ಯಾವತ್ತು ಓಡಾಡ್ತಿರ್ತದ್ರಿ. ಇಲ್ಲಿರಿ ಆಮೇಲೆ ಅದು 2 ನೀರ ಮತ್ತು ಅನ್ನ ಎಲ್ಲ ಬೇರೆ ಬೇರೆ ಮಾಡ್ತದಲ್ರಿ. ಮುಂದ್ರಿ ಅಲ್ಲಿ ಏನಿರ್ತದಲ್ಲ ನಾಭಿಸ್ಥಾನದೊಳಗೆ ಸಮಾನ ವಾಯು ಮಿಕ್ಸರ್ ಮಾಡ್ತದ್ರಿ. ಸಣ್ಣ ಮಾಡೋದು ಕೆಲಸ ರೀ. ಅದು ಸಣ್ಣ ಮಾಡ್ತದ್ರಿ. ಸಣ್ಣ ಮಾಡಿದ ಬಳಿಕ ಆಮೇಲೆ ಏನು ಮಾಡ್ತದ? ಸಣ್ಣ ಅಷ್ಟ ಮಾಡಿ ಇಡ್ತದ್ರಿ. ಮುಂದೆ ವ್ಯಾನವಾಯು ಏನು ಮಾಡ್ತದ್ರಿ? ಅದೆಲ್ಲ ಕಡೆ ಸಂಚಾರ ಮಾಡ್ತದ್ರಿ. ಹಂಚಬೇಕಲ್ರಿ, ಎಲ್ಲ ರಕ್ತ ಆಗ್ಬೇಕಲ್ರಿ. ಒಂದೊಂದ್ಸಲ ವ್ಯಾನವಾಯು ಅಡ್ಡಾಡೋದು ನಿತ್ತು ಅಂದ್ರೆ ಕಾಲ ಹಿಡ್ದವ್ರಿ, ಕೈಯ ಹಿಡ್ದದ್ರಿ, ನರ ಹಿಡ್ದದ್ರಿ ಅಂತೀವಲ್ರಿ. ಅದು ಸಂಚಾರ ಕಡಿಮೆ ಮಾಡಿರ್ತದ ವ್ಯಾನವಾಯು. ಆಗ ಸಂಚಾರ ಕಡಿಮೆ ಆಗಿರ್ತದ್ರಿ. ಅದಕ್ಕೆ ನರ ಹಿಡಿತಾವ, ಕಾಲು ಹಿಡಿತಾವ, ಕೈ ಹಿಡಿತಾವ ಅಂತೀವಲ್ರಿ. ಹಂಗಾಗಿರ್ತದ ವ್ಯಾನವಾಯು. ಇವು
ಏನು ಮಾಡ್ತಾವ ಅಂದ್ರೆ ಇವು ಪಂಚ ಪ್ರಾಣಗಳು ಅದಾವ್ರಿ. ಒಂದು ಉಸಿರು ತಗೊಳ್ಳೋದು ಬಿಡೋದ್ರಿ, ಒಂದು ಅನ್ನ ನೀರ ಬೇರೆ ಮಾಡೋದು, ಆಮೇಲೆ ಒಂದು ಮಿಕ್ಸರ್ ಮಾಡೋದು, ಆಮೇಲೆ ಎಲ್ಲ ಕಡೆ ಹಂಚೋದು, ಇವೆಲ್ಲ ವಾಯುಗಳದಾವ ಅಂತ ಹೇಳಿದರು. ಒಂದು ಬುಧ ಮಾರ್ಗದೊಳಗೆ ಹೋಗೋದು ಗಾಳಿಗೆ ಅಪಾನ ವಾಯು ಅಂತ ಹೇಳಿದರು. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಹೇಳಿ 5 ಪ್ರಾಣಗಳದಾವ್ರಿ. ಪಂಚ ಪ್ರಾಣ ಅಂತ ಕರೀತಾರೆ. ಪಂಚ ಪ್ರಾಣಗಳು ಇದ್ರಾಗ ಒಂದು ಕಡಿಮೆ ಇತ್ತಂದ್ರೆ ಆಗುದಿಲ್ರಿ ಅವು ಅಂತೀವಲ್ಲ ನಾವು. ಪಂಚ ಪ್ರಾಣನ ಮುಖ್ಯ ಅದ ರೀ, ಪ್ರಾಣ ಮುಖ್ಯ ಅದ ಇಲ್ರಿ. ಎಲ್ಲ ಈ ಶರೀರ ನಿಂದಿರ್ಬೇಕಂದ್ರೆ ಪ್ರಾಣದ ಮೇಲೆ ನಿಂತದಲ್ರಿ, ನಾವು ಏನಾರ ಅಂತಿರ್ತೀವಲ್ರಿ. ಹಂಗೆ ಪಂಚ ಪ್ರಾಣಗಳು 5 ಪ್ರಾಣಗಳದಾವು ಅಂತ ಹೇಳಿದ್ರು. ಇವು ಪಂಚ ಜ್ಞಾನೇಂದ್ರಿಯಗಳೈದು, ಪಂಚ ಕರ್ಮೇಂದ್ರಿಯಗಳೈದು, ಪಂಚ ಪ್ರಾಣಗಳೈದು. ಇವು 5 ಎಷ್ಟಾದ್ರು ರೀ? 15 ಅದು ರೀ. ಇವು 15 ಅದು ಇನ್ನು ಮುಂದದ. ಮನವೆಂದರೇನು, ಯಾವುದಕ್ಕೆ ಮನವೆನ್ನುತ್ತಾರೆ? ಇದು ಎಲ್ಲರಿಗೂ ಗೊತ್ತದ, ಪ್ರವಚನದಾಗ ಹೇಳ್ತಾರ. ಮನಸ್ಸಂದ್ರೆ ಏನು, ಎದಕ್ಕೆ ಮನಸ್ಸು ಅಂತಾರು ಅಂತ ಹೇಳಿದ್ರಿ ಅವ್ರು. ಮನಸ್ಸು ಅಂದ್ರೆ ಏನು, ಮನಸ್ಸು ಯಾವುದಕ್ಕೆ ಅಂತಾರು ಬೇಕಲ್ರಿ, ಅದು ಕೇಳಾಕತ್ತಾರು. ಯಾವುದಕ್ಕೆ ಮನವೆನ್ನುತ್ತಾರೆ, ಮನಸ್ಸಂತ ಎದಕ್ಕೆ ಕರೀತಾರು? ಸಂಕಲ್ಪ ವಿಕಲ್ಪ ರೂಪ ಯಾವ ವೃತ್ತಿ ಇರುವುದೋ ಅದನ್ನು ಮನವೆನ್ನುತ್ತಾರೆ ಅಂತ ಹೇಳಿದರು. ಸಂಕಲ್ಪ ವಿಕಲ್ಪ ರೀ, ಸಂಕಲ್ಪ ಮಾಡ್ತದ್ರಿ. ಹೇಳಿದ್ರು ಹಂಗೆ ಮಾಡೋದು ಹಿಂಗೆ ಮಾಡೋದು, ಬರೀ ಸಂಕಲ್ಪ ಮಾಡ್ತಿರ್ತದೆ. ವೃತ್ತಿನ ಇರ್ತದ್ರಿ, ಅದು ಒಂದು ವೃತ್ತಿ ರೀ. ಅಂತಃಕರಣ ಒಂದು ವೃತ್ತಿನ ಅದೇನು ಮಾಡ್ತದ್ರಿ, ಸಂಕಲ್ಪ ಮಾಡ್ತದ. ಸಂಕಲ್ಪ ಅಂದ್ರೆ ಬೇರೆ, ವಿಕಲ್ಪ ಅಂದ್ರೆ ಬೇರೆ, ಸ್ಮರಣ ಅಂದ್ರೆ ಬೇರೆ, ಸ್ಮೃತಿ ಅಂದ್ರೆ ಬೇರೆ ನೋಡ್ರಿ. ಸಂಕಲ್ಪ ಅಂದ್ರೆ ಏನು ಮಾಡ್ತದಂದ್ರೆ ನಾಳೆ ಹೇಳಬೇಕು, ಪೂಜೆ ಮಾಡಬೇಕು, ಆಗುದ್ರಿ, ಕೆಲಸ ಆಗುದ್ರಿ, ಇದು ಸಂಕಲ್ಪ ರೀ. ನಾಳೆ ಹೇಳ್ಬೇಕು, ಪೂಜೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದಕ್ಕೆ ಏನಂತಾರೆ, ಇದು ಸಂಕಲ್ಪ ಅಂತಾರೆ. ಇದು ಸಂಕಲ್ಪ ರೀ. ಆಮೇಲೆ ವಿಕಲ್ಪ ಅಂದ್ರೆ ಏನ್ರಿ? ವಿಕಲ್ಪ ಅಂತೀವಲ್ಲ ನಾವು. ವಿಕಲ್ಪ ಅಂದ್ರೆ ಏನ್ರಿ? ಅದು ಕೆಲಸ ಈಗ ನಾಳೆ ಎದ್ದು ಹೇಳ್ಬೇಕನ್ನೋದು ಇರ್ತದೆ. ನಮ್ಗೆ ಹೇಳ್ತೀವಿ, ಪೂಜೆ ಮಾಡ್ತೀವಿ, ಇದು ಮುಂದಿಂದ ಆಗ್ತೈತಿ ಕೆಲಸ ರೀ, ಇದು ಸಂಕಲ್ಪ ಆಗ್ತದ್ರಿ. ಇನ್ನು ವಿಕಲ್ಪ ಅಂದ್ರೆ ರೀ, ಅದು ವಿಚಾರ ಮಾಡಿದ್ದು ಏನೂ ಆಗಂಗಿಲ್ರಿ, ಆಗ್ಲಾರ್ದ್ರಿ, ಬರೀ ವಿಕಲ್ಪ ಮಾಡೋದ್ರಿ. ವಿಕಲ್ಪ ಅಂದ್ರೆ ಏನ್ರಿ, ನಾವು ವಿಚಾರ ಮಾಡಿದ್ದು ಯಾವುದೂ ಆಗಂಗಿಲ್ಲ, ಆಗ್ತದೋ ಬಿಡ್ತದೋ ಆಗುದಿಲ್ಲ ರೀ. ಅದು ವಸ್ತು ಇರಂಗಿಲ್ಲ, ಅದಕ್ಕೆ ಬರೇ ಚಿಂತೆ ಅಷ್ಟ ಮಾಡೋದು. ಗೇಣಿಕೆ ಹಾಕ್ತಾರಲ್ರಿ, ಆಗುದೇ ಇಲ್ಲ ಅದು, ಅದಕ್ಕೆ ವಿಕಲ್ಪ ಅಂತಾರೆ. ವಸ್ತುನ ಇರಂಗಿಲ್ಲ, ಅದು ವಸ್ತು ಶೂನ್ಯ, ವಿಕಲ್ಪ ಅಂತ ಹೇಳ್ತಾರೆ ನೋಡ್ರಿ. ನಾವು ಹೇಳ್ತೀವಲ್ಲ ಕತಿ, ಸುಮ್ಮನೆ ಹೇಳ್ತಾನು. ಮನೆ ಹೇಳ್ಯಾರು, ಒಬ್ಬ ಏನು ಶೇಖ್ ಮೊಹಮ್ಮದನ ಕತಿ ಹೇಳ್ತೀವಲ್ಲ ನಾವು. ಬಂದ್ರಿ ಒಬ್ಬ ಸೌಕಾರ ಬಂದು ಏನು ಮಾಡಿದ ಅಂದ್ರೆ, ಹಂಗೆ ಕಟ್ಟಿಗೆ ಹೋಗಿ ಕುಂತಿದ್ದ. ಅವ ಸೌಕಾರ ಒಂದೊಂದು ತುಪ್ಪದು ಕ್ಯಾನ್ ಇತ್ತು, ಕಿಟ್ಲಿ ಇತ್ತು ದೊಡ್ಡದ. ಅದನ್ನ ತೊಗೊಂಡು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಸೌಕಾರ ತುಪ್ಪದ ಕ್ಯಾನ್ ಇತ್ತು. ಒಬ್ಬ ಕತ್ತಿಗೆ ಹೋಗಿ ಕುಂತಿದ್ದ. ಹಂಗೆ ಆಲಸ್ಯ ಮನುಷ್ಯ ಇರ್ತಾರಲ್ರಿ, ಏನೋ ಕೆಲಸ ಇಲ್ದವ್ರು. ಇಷ್ಟ ಆಲಸ್ಯ ಮನುಷ್ಯ ಇದ್ರಿ, ಅವ ಏನೂ ಕೆಲಸ ಮಾಡ್ತಿದ್ದಿಲ್ಲ, ಕಟ್ಟಿಗೆ ಕುಂತಿದ್ದ. ಹಿಂಗಿರ್ತಾರಂತ ಆಲಸ್ಯ ರೀ. ಏನೂ ಮಾಡ್ಬಾರ್ದ್ರಿ, ರೊಕ್ಕರ ಬರ್ಬೇಕು, ಹಂಗಿರ್ತಾರೆ. ಎಷ್ಟು ಆಲಸ್ಯ ಇರ್ತಾರಂದ್ರೆ, ಒಬ್ಬ ಏನೋ ಗಿಡದ ಕೆಳಗೆ ಮಕ್ಕೊಂದಿದ್ದಂತ. ಗಿಡದ ಕೆಳಗೆ ಮಕ್ಕೊಂಡಿದ್ದ, ಗಿಡ ಇತ್ರಿ, ಬಾಳೆ ಗಿಡದ ಕೆಳಗೆ ಮಕ್ಕೊಂಡಿದ್ರಿ. ಆ ಬಾಳೆ ಹಣ್ಣ ಎದಿ ಮೇಲೆ ಬಿತ್ತಂತ್ರಿ. ಅವನು ಎದಿ ಮೇಲೆ ಬಿತ್ತಂತ ಅವಂದಂತ, ಎದಿ ಮೇಲೆ ಬೀಳೋದ ಬಾಯಾಗ ಸುಲದ ಬೀಳ್ಬೇಕಾಗಿತ್ತಲ್ಲ ಅಂತಂದಂತ್ರಿ. ಅವು ಅಷ್ಟ ಆಲಸ್ಯ ಇರ್ತಾರ. ಸುಲದ ಹಾಕೊಳಕು ಜೋರು ಕರಿಯಾಕತ್ತಂತ, ಮಂದಿಗೆ ಕರೆದಂತ. ಆ ಕರು ಕೂಡಲೇ ಯಾಕೆ ಹಿಂಗ್ಯಾಕೆ ಚೀರಾಕತ್ತಿ ಅನ್ನೋದು. ಇದೊಂದಿಟ್ಟ ಬಾಯಾಗ ಸುಲದ್ ಹಾಕಲ್ಲ, ಹಣ್ಣು ಬಿದ್ದದ, ನಮ್ಮ ಬಾಯಾಗ ಹಾಕು ಅನ್ನೋದು. ಹಂಗೆ ಆಲಸ್ಯ ಇರ್ತಾರೆ. ಕುಂತಿದಂತ್ರಿ ಅವ. ಅವಾಗ ಅವ ಏನು ಮಾಡಿದ, ಸೌಕಾರ ಏನು ಮಾಡಿದ, ಕರೆದ, ಇದೊಂದು ತುಪ್ಪದು ನನ್ನ ಕ್ಯಾನ್ ಅದ, ನಮ್ಮ ಮನೆಗೆ ತಂದು ಹಚ್ಚಿದಿ ಅಂದ್ರೆ ನಿನಗೆ ಎಷ್ಟು, ಒಂದು 5 ರೂಪಾಯಿ ಕೊಡ್ತು ಅಂದ ಅವ ಸೌಕಾರ. ಅವ ಅಂದ, ಆಯ್ತು ಬಿಡಿ, ಏನು ಒಂದು ತಾಸು ನಡೀತದ. ಅವಾಗೆಲ್ಲ ನಡ್ಕೊತ ಹೋಗಿದ್ರು. ಆಯ್ತು, ತಲೆ ಮೇಲೆ ತುಪ್ಪದ ಕ್ಯಾನು ಹೊತ್ಕೊಂಡ್ರಿ. ಅವ್ನು ತುಪ್ಪದ ಗಡಿಗೆ ಹೊತ್ಕೊಂಡ 5 ರೂಪಾಯಿ ಕೊಡ್ತಾನೆ ಅಂದಾರಲ್ರಿ. ವಸ್ತು ಶೂನ್ಯ ಅಂದೇವ್ರಿ ನಾವು, ವಸ್ತು ಇಲ್ಲ ರೀ. ಆಕೈತೇನ್ರಿ? ವಿಕಲ್ಪ ಬೇರೆ ಮತ್ತು ಸಂಕಲ್ಪ ಬೇರೆ ರೀ, ಸ್ಮರಣ ಬೇರೆ, ಅದೇ ಭಾಳ ಅದ ರೀ. ವಿಕಲ್ಪ ಅಂದ್ರೆ ವಸ್ತು ಇಲ್ಲ ರೀ, ಆಗಂಗಿಲ್ಲ ಯಾವುದು, ಬರೇ ವಿಕಲ್ಪ ಮಾಡ್ಕೊತ ಹೋಗುದ್ರಿ. ಅವಂದ ಚಾಲೂ ಮಾಡಿದ್ ನೋಡ್ರಿ, ತುಪ್ಪದ ಕೊಡ ಹೊತ್ಕೊಂಡು ಕೊಟ್ಟನೆ ಅಂದ್ರೆ ಸೌಕಾರ 5 ರೂಪಾಯಿ ಕೊಡ್ತಾನೆ. 5 ರೂಪಾಯಿಗೆ ಒಂದು ಕೋಳಿದು ತತ್ತಿ ತೊಗೊಂಬರ್ಬೇಕು. ಇದು ನಡೀತದ, ನಡೆಯಂಗಿಲ್ಲ. ಕೋಳಿ ತತ್ತಿ ತೊಗೊಂಬರ್ಬೇಕು.
ತತ್ತಿ ಅದನ್ನ ಸಾವುಕಾರದ ಕೋಳಿ ಇಸ್ಕೊಂಡ ಅವು ಕಾವು ಕೊಟ್ಟ ತತ್ತಿ ಅದನ್ನ ಮರಿ ಮಾಡೋದು. ಮರಿ ಮಾಡಿ ಒಂದಕ್ಕೆ ಭಾಳ ಆಗ್ತಾವೆ. ಹಂಗೆ ಒಂದಕ್ಕೊಂದು ಭಾಳ ಕೋಳಿ ಮಾಡೋದು. ಕೋಳಿ ಭಾಳ ಆದವು ಅಂದ್ರೆ ಅದನ್ನ ಮಾರೋದು. ಮಾರಿ ಆಕಳ ತಗೊಳ್ಳೋದು. ಆಕಳ ತೊಗೊಂಡು ಅದ್ರದ್ದು ಹಾಲದು ಹಾಕಿ ಅವು ಆಕಳನೂ ಮಾರೋದು. ಆಕಳ ಮಾರಿ ಒಂದು ದೊಡ್ಡದು ಅಂಗಡಿ ಇಡೋದು. ಅಂಗಡಿ ಇಟ್ಟ ಮತ್ತು ದೊಡ್ಡ ಸಾವುಕಾರ ಆಗಿರ್ತಾನೆ. ಅಂಗಡಿ ಇಟ್ಟ ಬಳಕ ರೊಕ್ಕ ಬರ್ತಾವೆ. ಮನೆ ಕಟ್ಟೋದು. ದೊಡ್ಡದೊಂದು ಮನೆ ಕಟ್ಟಬೇಕು. ಮನೆ ಕಟ್ಟಿ ಏನು ಮಾಡಿದ್ರಿ, ಮದುವೆ ಆಗೋದು. ಹೆಣ್ಣು ಕೊಡ್ತಾರೆ ಎಲ್ಲರೂ. ಮದುವೆ ಆಗೋದು. ಮದುವೆ ಆದ ಬಳಕ ಏನು ಮಾಡಬೇಕು, ನಾ ಅಂಗಡಿಯಾಗ ಬರ್ಕೋತ ಕೂತಿರ್ಬೇಕು. ಆಮೇಲೆ ಮತ್ತು ಮದುವೆ ಆದ ಬಳಕ ಮಕ್ಕಳಾಗಬೇಕು. ಮಕ್ಕಳಾದವು ಅಂದ್ರೆ ಆಮೇಲೆ ಒಂದು ಸಾವುಕಾರ ನಾ ಅಂಗಡಿಯಾಗ ಬರ್ಕೋತ ಕುಂಡಿರ್ಬೇಕು. ಮಕ್ಕಳ ಊಟಕ್ಕೆ ಕರಿಯಾಕೆ ಬರ್ಬೇಕು. ಮ್ಯಾಲೆ ಕಿಟ್ಲಿ ಹಿಡ್ದಾನ್ರಿ ಅವ್ನು. ಎಲ್ಲಿ ತಲೆ ಮೇಲೆ ಕಿಟ್ಲಿ ಹಿಡ್ಕೊಂಡಾನ್ರಿ ಅವ್ನು. ಹಿಡ್ಕೊಂಡು ವಿಕಲ್ಪರಿ ಇದು ಆಗಂಗಿಲ್ಲ. ವಿಕಲ್ಪ ಅಷ್ಟೇ ಮಾಡೋದು ಆತಕ್ಕೆ. ಅದು ಆಗಂಗಿಲ್ಲ, ವಸ್ತು ನಡೆಯಂಗಿಲ್ಲ. ಅದು ಹಂಗೆ ಕಿಟ್ಲಿ ಹಿಡ್ಕೊಂಡಾನ ಚಾಲೋ ಮಾಡ್ಯಾನ್ರಿ. ಆಮೇಲೆ ಮಕ್ಕಳು ಬರ್ಬೇಕು ಊಟಕ್ಕೆ. ಊಟಕ್ಕೆ ಕರಿಯಾಕತ್ತಾಳಂತ ಮಕ್ಕಳು ಬರ್ಬೇಕು. ಬರ್ತಾನೆ ಹೋಗೀಗ ಅಂತ ಅನ್ಬೇಕು. ಅಂದ ಬಳಿಕ ಅವು ಹೊಳ್ಳೆ ಬರ್ಬೇಕು. ಹುಡುಗರು ಬಾ ಜಲ್ದಿ ಕರಿಯಾಕತ್ತಾರ. ಆಮೇಲೆ ಹೆಂಡ್ತಿನ ಬರ್ಬೇಕು. ಎಷ್ಟೊತ್ತಾತು ಊಟಕ್ಕೆ ಬಾ ಅಂತ ಹೇಳಕತ್ತೀನಿ, ಬರಂಗಿಲ್ಲನ ಅಂತ ಹೇಳಿ ಹೆಂಡ್ತಿ ಕರಿಯಾಕೆ ಬರ್ಬೇಕು. ಇವಾಗ ಸಿಟ್ಟು ಬರ್ಬೇಕಂತ ಸಿಟ್ಟು ಬಂದ ಬರ್ತಾನೆ. ಹೇಳಿದ್ರೆ ಕೇಳ್ತಿಲ್ಲೋ, ಒಂದು ಕಪಾಳಿ ಕೊಡ್ಲೇನ ಅಂದ್ರೆ ಅವ್ ಆ ತುಪ್ಪದ ಕಿಟ್ಲಿ ಕೈ ಬಿಟ್ರೆ ಅವ್ ಕೊಡ್ಲೇನ ಒಂದು ಕಪಾಳಿ ನಾನು ಬಿತ್ರಿ. ಅದು ಆ ಕಿಟ್ಲಿನ ತುಪ್ಪ ಎಲ್ಲ ಹೋಯ್ತ್ರಿ. ನೀರು ಪಾಲ ಇವ ಕೋಳಿ ಅವ್ನು ರೊಕ್ಕ ಕೊಡೋದಲ್ಲ, ಇವನ ಅವ್ನ ಜೀತ ಇಟ್ಕೊಂಡ್ರಿ ಅವ್ ಸಾವುಕಾರ. ಆ ತುಪ್ಪದ ಸಾಲು ಮುಟ್ಟಬೇಕಲ್ರಿ. ವರ್ಷಾನ್ಗಟ್ಲೆ ಜೀತ ಇಟ್ಕೊಂಡಂತ್ರಿ ಅವ್ ತುಪ್ಪದ ಸಾಲು ಮುಟ್ಟಾಕ. ಇದು ವಿಕಲ್ಪ ರೀ. ಇದು ಸಂಕಲ್ಪ ಅಲ್ಲ. ಇದು ಬರೇ ವಸ್ತು ಶೂನ್ಯ, ವಸ್ತು ಇಲ್ಲ, ವಿಕಲ್ಪ ರೀ. ಸ್ಮರಣ ಅಂದ್ರೆ ಹಿಂದೆ ಏನೇನು ಇರ್ತದಲ್ರಿ ಅದು ಸ್ಮೃತಿ ಮಾಡ್ಕೊಳ್ಳೋದು ಸ್ಮರಣ. ಹಂಗ ಇಲ್ಲಿ ಸಂಕಲ್ಪ ಹಂಗಾಗಬೇಕು. ವಿಕಲ್ಪ ಮಾಡ್ಕೋತಿರುವುದನ್ನ ಮನಸ್ಸ ಅಂತ ಹೇಳ್ತಾರ ಅವ್ರು. ಸಂಕಲ್ಪ ವಿಕಲ್ಪ ರೂಪ ಯಾವ ವೃತ್ತಿ ಇರುವುದು ಹಿಂಗೆ ಮಾಡ್ಕೋತ ಇರ್ತದಲ್ಲ ವೃತ್ತಿ, ಅದಕ್ಕೆ ಏನಂದ್ರು ಅಂದ್ರೆ ಅದನ್ನು ಮನವೆನ್ನುತ್ತಾರೆ. ಅದನ್ನ ಮನಸ್ಸ ಅಂತ ಕರೆದಿವು ಅಂತ ಹೇಳಿದ್ರು ಅವರು. ಯಾವುದಕ್ಕೆ ಬುದ್ಧಿ ಅನ್ನುತ್ತಾರೆ. ಅದ್ರೊಳಗಾದರಿ ಸಂಕಲ್ಪ ವಿಕಲ್ಪ ವೃತ್ತಿಗಳದವ್ರಿ ಅವು. ಯಾವುದಕ್ಕೆ ಬುದ್ಧಿ ಅನ್ಬೇಕು ಅಂತಂದ್ರೆ ಬುದ್ಧಿ ಅನ್ಬೇಕಲ್ರಿ. ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸಾದ್ರೆ ಬುದ್ಧಿ ಅಂದ್ರೆ ಎದಕ್ಕಂತಾರು. ಬುದ್ಧಿ ಅಂದ್ರೆ ನಿಶ್ಚಯ ರೂಪ ಯಾವ ವೃತ್ತಿ ಇರುವುದು ಅದನ್ನು ಬುದ್ಧಿ ಅನ್ನುತ್ತಾರೆ. ಮೊದಲ ಸಂಕಲ್ಪ ವಿಕಲ್ಪ ಮಾಡ್ತದೆ. ಹಂಗಾಗ್ಬೇಕು ಹಿಂಗಾಗ್ಬೇಕು ಮನಸ್ಸು ಒಯ್ದಾಡ್ಕೋತಿರ್ತದ್ರೆ ಹೋಗ್ಲಿ ಬಿಡು, ಹೋಗುನು ನಿಶ್ಚಯ ಮಾಡಿ. ಮಾಡಬೇಕಂದ್ರೆ ಮಾಡಬೇಕು ನಿಶ್ಚಯ ಮಾಡಿದ್ವಿ. ಹಿಂಗೆ ನಿಶ್ಚಯ ಏನು ಮಾಡ್ತದಲ್ರಿ ಅದಕ್ಕೇನಂತಾರೆ ಬುದ್ಧಿ ಅಂತ. ನಿಶ್ಚಯ ಮಾಡೋದಕ್ಕೆ ಬುದ್ಧಿ. ಬರೇ ಸಂಕಲ್ಪ ವಿಕಲ್ಪ ಮಾಡ್ಕೋತ ಕುಂದ್ರದಕ್ಕೆ ಮನಸ್ಸಾಯ್ತು ರೀ. ನಿಶ್ಚಯ ಮಾಡಿತು ಬುದ್ಧಿ ಆಯ್ತು ನೋಡಿ. ನಿಶ್ಚಯ ಮಾಡಿತು ಅದು ಬುದ್ಧಿ ಅಂತ ಬುದ್ಧಿ ಅನ್ನುತ್ತಾರೆ. ಯಾವುದು ಮಹಾಭೂತಗಳನ್ನು ಅಪಂಚೀಕೃತ ಆಯ್ತಾಯ್ತು ಬುದ್ಧಿ ಆಯ್ತು. ಇನ್ನು ಯಾವ ಮಹಾಭೂತಗಳನ್ನು ಅಪಂಚೀಕೃತ ಪಂಚಮಹಾಭೂತಗಳೆನ್ನುತ್ತಾರೆ ಅಂತ ಹೇಳಿದರು. ಕರೆದರು ಮತ್ತೆ ಕೇಳಿದ್ರು ಅವರು ಯಾವ ಮಹಾಭೂತಗಳನ್ನು ಅಪಂಚೀಕೃತ ಪಂಚಮಹಾಭೂತ ಎನ್ನುತ್ತಾರೆ. ಅದನ್ನ ಮತ್ತೆ ಕೇಳಿದ್ರು ಅವ್ರು. ನಮಗೆ ಗೊತ್ತಿಲ್ಲಿನೂ ತಿಳಿಸ್ರಿ ಅಂದ್ರು. ಅವು ಯಾವಂದ್ರೆ ಮೊದಲು ಯಾವುದೇ ರೀತಿಯಿಂದ ಯಾವ ಭೂತಗಳ ಪಂಚೀಕರಣ ಆಗಿಲ್ಲವೋ, ಮೊದಲ್ರಿ ಪಂಚೀಕರಣ ಆಗಿಲ್ಲವೋ ಆ ಭೂತಗಳನ್ನು ಅಪಂಚೀಕೃತ ಪಂಚಮಹಾಭೂತಗಳೆನ್ನುತ್ತಾರೆ ಅಂತ ಹೇಳಿದ್ರು. ಮೊದಲ ಒಂದರೊಳಗೊಂದು ಕೂಡಿದ್ದಿಲ್ಲ, ಬರೀ ಸೂಕ್ಷ್ಮ ಸೃಷ್ಟಿ ಇತ್ತಲ್ಲ ರೀ, ಅದನ್ನ ಏನಂತಾರಂದ್ರೆ ಮಹಾಭೂತಗಳು, ಅಪಂಚೀಕೃತ ಪಂಚಮಹಾಭೂತಗಳು ಅಂತ ಕರೀತಾರ. ಅವುಗಳನ್ನೇ ಸೂಕ್ಷ್ಮಭೂತವೆನ್ನುತ್ತಾರೆ. ಅವಕ್ಕೆ ಏನಂತಾರೆ ಸೂಕ್ಷ್ಮಭೂತ ಅಂತ ಕರೀತಾರೆ. ಮತ್ತು ಅವುಗಳನ್ನೇ ತನ್ಮಾತ್ರೆ ಎಂದು ಕೂಡ ಅನ್ನುತ್ತಾರೆ. ನೋಡ್ರಿ, ತನ್ಮಾತ್ರೆ ಅಂದ್ರೂ ಅವೇ ರೀ. ತನ್ಮಾತ್ರೆ ಅಂದ್ರು ಅವೇ, ಸೂಕ್ಷ್ಮಭೂತ ಅಂದ್ರು ಅವೇ ರೀ ಕೂಡ ಅನ್ನುತ್ತಾರೆ. ಏನು ಪ್ರಶ್ನೆ ಮುಂದೆ? ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳು ಹೇಗೆ ತಿಳಿದುಕೊಳ್ಳಬೇಕು ಅಂತ
ಮತ್ತೆ ಕೇಳಿದರು ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳನ್ನು, ಇವು 17 ತತ್ವ ಅದಾವಂದ್ರಲ್ಲ, ಇವು ಮತ್ತೆ ನಾವು ಹೆಂಗೆ ತಿಳ್ಕೊಬೇಕು, ಇನ್ನೂ ಒಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ರಿ ಅವರು. ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯಗಳಲ್ಲಿ, ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯಗಳು ಆಕಾಶದ ಸತ್ವಗುಣದ ಭಾಗ ಶ್ರೋತ್ರವಾಗಿದೆ ಅಂತ ಹೇಳಿದ್ರು. ಆಕಾಶದ ಸತ್ವಗುಣದ ಭಾಗ ಶ್ರೋತ್ರ ಆಗ್ಯದ, ಕಿವಿ ಆಗ್ಯದ್ರಿ. ಆಕಾಶದ ಸತ್ವಗುಣದ ಭಾಗ 3 ಅದಾವಿಲ್ರಿ ಗುಣಗಳ, 3 ಗುಣಗಳದಾವ. ಸತ್ವ, ರಜೋಗುಣ, ತಮೋಗುಣ. ಸತ್ವ, ರಜ, ತಮ ಇವು 3 ಗುಣಗಳದಾವು. ಅದರೊಳಗ ಆಕಾಶದ ಸತ್ವಗುಣದ ಭಾಗ ಏನಾಗ್ಯದ್ರಿ, ಶ್ರೋತ್ರ ಆಗ್ಯದ ಅಂತ ಹೇಳಿದ್ರು. ಆಕಾಶದ ರಜೋಗುಣದ ಭಾಗ ವಾಕ್ ಅಂದ್ರೆ ವಾಣಿ ಆಗ್ಯದ, ಮಾತಾಗ್ಯದ್ರಿ, ವಾಕ್ ಇದೆ. ಶ್ರೋತ್ರ ಇಂದ್ರಿಯ ಶಬ್ದವನ್ನು ಕೇಳುತ್ತದೆ. ಶ್ರೋತ್ರ ಅಂದ್ರೆ ಕಿವಿ ಶಬ್ದ ಕೇಳುತ್ತದ್ರಿ. ಮತ್ತು ವಾಕ ಇಂದ್ರಿಯ ಶಬ್ದವನ್ನು ಮಾತಾಡುತ್ತದೆ. ಕೇಳಿಸ್ಕೊಂಡ ಹೇಳ್ತದಲ್ಲ, ಕೇಳಿಸ್ಕೊಂಡ್ ಬಳಕ ಮಾತಾಡಕ ಬರ್ತದ್ರಿ. ಎರಡಕ್ಕೂ ಮಿತ್ರತ ಅದರಿ. ಇದು ಕೇಳ್ತದ, ಅದು ಮಾತಾಡ್ತದ್ರಿ. ಶ್ರೋತ್ರ ಜ್ಞಾನೇಂದ್ರಿಯವಾಗಿದೆ. ಶ್ರೋತ್ರ ಯಾವ ಇಂದ್ರಿಯ ಅದರಿ, ಜ್ಞಾನೇಂದ್ರಿಯವಾಗಿದೆ. ಮತ್ತು ವಾಕ ಕರ್ಮೇಂದ್ರಿಯ ಇದೆ. ವಾಕ್ ಏನದರಿ, ಮಾತಾಡೋದು ಏನದರಿ, ಕರ್ಮೇಂದ್ರಿಯ ಅದರು. ಕೇಳುವುದೇನದ್ರಿ, ಜ್ಞಾನೇಂದ್ರಿಯ ಅದರಿ. ಈ ಎರಡರಲ್ಲಿ ಮಿತ್ರತ್ವ ಅಂದ್ರೆ ಗೆಳತನ ಇದೆ. ಗೆಳತನ ಇದ್ದಂಗ ಅಲ್ರಿ. ಮತ್ತೆ ಒಂದು ಕೇಳ್ತದ, ಒಂದು ಮಾತಾಡ್ತದೆ. ಅದು ಕೇಳ್ತದ, ಇದು ಮಾತಾಡ್ತದೆ. ಅವೆರಡೂ ಒಂದು ಸತ್ವಗುಣದಿಂದ ಆಗ್ಯದ, ಒಂದು ರಜೋಗುಣದಿಂದ ಆಗ್ಯದ. ಅದು ಒಂದು ಕೇಳಿದ್ರೆ ಒಂದು ಮಾತಾಡ್ತದೆ. ಅವೆರಡಕ್ಕೂ ಮಿತ್ರತ ಅದ ಅಂದ್ರು. ಇನ್ನು ನೋಡ್ರಿ, ಎಲ್ಲ ಪದಾರ್ಥಗಳಲ್ಲಿ ಸತ್ವ, ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ವಸ್ತುವಿನಲ್ಲಿ, ಪದಾರ್ಥಗಳಲ್ಲಿ ಸತ್ವ, ರಜ, ತಮ ಈ 3 ಗುಣಗಳು ಇರುತ್ತವೆ. 3 ಗುಣ ಎಲ್ಲ ಪದಾರ್ಥದೊಳಗೆ ಅದಾವ್ರಿ. ಸತ್ವಗುಣ ಅಂದ್ರೆ ಒಳ್ಳೇದು ಗುಣ ರೀ. ಸತ್ವಗುಣ, ರಜೋಗುಣ ಮೊದಲ ಫಸ್ಟ್ನೇ ಕೇಳ್ಯಾರಿ ಅವರು. ಸತ್ವಗುಣ, ರಜೋಗುಣ ಅಂದ್ರೆ ಯಾವತ್ತು ಕ್ರಿಯಾಶೀಲ ಇರ್ತವೆ. ಸತ್ವಗುಣ, ರಜೋಗುಣ ಕ್ರಿಯಾಶೀಲ ಇರ್ತವೆ. ಆಮೇಲೆ ತಮೋಗುಣ ಇವು 3 ಗುಣಗಳ ಎಲ್ಲ ವಸ್ತುವಿನೊಳಗೆ ಇರ್ತಾವೊಂದು. ವಾಯುವಿನ ಸತ್ವಗುಣದ ಭಾಗ ತ್ವಚ. ವಾಯುವಿನದ ಗಾಳಿ, ವಾಯು ಅಂದ್ರೆ ಗಾಳಿದು ಸತ್ವಗುಣದ ಭಾಗ ಏನದ್ರಿ, ಚರ್ಮ ಅದರಿ. ತ್ವಚ ಅದರಿ, ಚರ್ಮ ಇದೆ. ಮತ್ತು ವಾಯುವಿನ ರಜೋಗುಣದ ಭಾಗ ಪಾಣಿ, ಕೈ ಅದರಿ. ಹಸ್ತ, ಕೈ ಅದರಿ, ಕೈ ಇದೆ. ತ್ವಚ ಇಂದ್ರಿಯ ಸ್ಪರ್ಶವನ್ನು ಗ್ರಹಿಸುತ್ತದೆ. ಇದಕ್ಕೆ ಆಗ್ತದಲ್ಲ, ತ್ವಚಕ್ಕ ಶೀತ, ಉಷ್ಣ, ಕಠಿಣ, ಕೋಮಲ 3 ಸ್ಪರ್ಶ ಆಗ್ತದಲ್ಲ, ತ್ವಚಕ್ಕ ಸ್ಪರ್ಶ ಮಾಡ್ಕೋತದ. ಮತ್ತು ಹಸ್ತ ಇಂದ್ರಿಯ ಅದನ್ನು ನಿರ್ವಹಿಸುತ್ತದೆ, ಸ್ಪರ್ಶವನ್ನು ಮಾಡಿ ಮುಗಿಸುತ್ತದೆ ಹೇಳಿದರು. ತ್ವಚ ಜ್ಞಾನೇಂದ್ರಿಯವಾಗಿದೆ. ಚರ್ಮ, ತ್ವಚ ಜ್ಞಾನೇಂದ್ರಿಯದ ಮತ್ತು ಹಸ್ತ ಕರ್ಮೇಂದ್ರಿಯವಾಗಿದೆ. ಹಸ್ತ ಏನದ್ರಿ, ಕರ್ಮೇಂದ್ರಿಯ ಅದ. ಈ ಎರಡರಲ್ಲಿ ಮಿತ್ರತ್ವ ಇದೆ. ತೇಜದ ಸತ್ವಗುಣದ ಭಾಗ ತೇಜ, ಆಕಾಶ, ವಾಯು, ತೇಜ ಬೆಂಕಿ. ಅದರದ್ದು ಸತ್ವಗುಣ ಭಾಗ ಚಕ್ಷುವಾಗಿದೆ. ಚಕ್ಷು ಕಣ್ಣದರಿ. ಸತ್ವಗುಣದ ಭಾಗ ಕಣ್ಣದರಿ. ತೇಜದ ರಜೋಗುಣದ ಭಾಗ ಪಾದವಾಗಿದೆ. ಕಣ್ಣು ನೋಡ್ತದ, ಪಾದ ಹೋಗ್ತದೆ. ಕಣ್ಣು ನೋಡಿದಲ್ಲಿ ಪಾದಕ್ಕೆ ಕರ್ಕೊಂಡು ಹೋಗಿ ನಡಿ ನೋಡ್ತದ. ಮೊದಲು ಕಣ್ಣ ಇದು ಸುಮ್ಕೊಂಡ ನಡಿ ಹೋಗೋಣ ತೊಗೊಂಬರ್ ನಡಿ ಕಾಲಿಗೆ ಆಜ್ಞೆ ಮಾಡ್ತದ. ಮೊದಲು ಕಣ್ಣು ನೋಡ್ತದ. ಇದು ಸತ್ವಗುಣ ಅದ, ಇದು ರಜೋಗುಣ ಅದ. ಎರಡರಲ್ಲಿ ಮಿತ್ರತ್ವ ಐತ್ರಿ. ಚಕ್ಷು ಇಂದ್ರಿಯ ರೂಪವನ್ನು ಗ್ರಹಿಸುತ್ತದೆ. ಚಕ್ಷು ಮೊದಲು ನೋಡ್ತದ್ರಿ, ಕಣ್ಣ ನೋಡ್ತದ. ಮತ್ತು ಪಾದ ಇಂದ್ರಿಯ ಅಲ್ಲಿಗೆ ರೂಪ ಇದ್ದಲ್ಲಿಗೆ ಹೋಗುತ್ತದೆ. ಮತ್ತೆ ಇದು ನೋಡಿದ ಬಳಕ ಇದಕ್ಕೆ ಹೇಳ್ತದ ನಡಿ ಹೋಗೋಣ ಅಂತ ಹೇಳ್ತದ. ಅದು ಹೋಗ್ತದೆ, ಕಾಲು ಹೋಗ್ತದ. ಎಲ್ಲಿ ರೂಪ ಐತಿ ಅಲ್ಲಿ ಹೋಗ್ತದೆ. ಚಕ್ಷು ಜ್ಞಾನೇಂದ್ರಿಯವಾಗಿದೆ. ಕಣ್ಣು ಯಾವುದದ್ರಿ, ಜ್ಞಾನೇಂದ್ರಿಯದ. ಮತ್ತು ಪಾದ ಕರ್ಮೇಂದ್ರಿಯವಾಗಿದೆ. ಈ ಎರಡರಲ್ಲಿ ಮಿತ್ರತ್ವ ಇದೆ. ಜಲದ ಸತ್ವಗುಣದ ಭಾಗವಾಗಿದೆ. ಜೀವ, ನಾಲಿಗೆ. ರಸನೇಂದ್ರಿಯ. ಜಲದ ರಜೋಗುಣದ ಭಾಗವಾಗಿದೆ ಉಪಸ್ಥ ಇಂದ್ರಿಯ. ಜಲದ
ರಜೋಗುಣದ ಭಾಗ ಅದರಿ. ಸತ್ವಗುಣದ ಭಾಗ ನಾಲಿಗೆ ಅಂದ್ರೆ ಜಿವ್ವ ಐತಿ. ಜಿವ್ವ ಇಂದ್ರಿಯ ರಸವನ್ನು ಗ್ರಹಿಸುತ್ತದೆ. ಜಿವ್ವ ಇಂದ್ರಿಯ ಏನ್ ಮಾಡ್ತದ್ರಿ? ರಸವನ್ನು ಗ್ರಹಿಸುತ್ತದೆ. ಉಪಸ್ಥ ಇಂದ್ರಿಯ ರಸವನ್ನು ತ್ಯಾಗ ಮಾಡುತ್ತದೆ ಅಂತ ಹೇಳಿದ್ರು. ಜಿವ್ವ ರಸನ, ಜಿವ್ವ ಜ್ಞಾನೇಂದ್ರಿಯವಾಗಿದೆ, ಇದು ಜ್ಞಾನೇಂದ್ರಿಯದ. ಮತ್ತು ಉಪಸ್ಥ ಕರ್ಮೇಂದ್ರಿಯವಾಗಿದೆ, ಉಪಸ್ಥ ಇಂದ್ರಿಯ ಕರ್ಮೇಂದ್ರಿಯವಾಗಿದೆ. ಮತ್ತು ಈ ಎರಡರಲ್ಲಿ ಮಿತ್ರತ್ವ ಇದೆ, ಎರಡರಲ್ಲಿ ಗೆಳತನ ಇದೆ. ಎಂದು ಪೃಥ್ವಿಯ ಸತ್ವಗುಣದ ಭಾಗವಾಗಿದೆ ಗ್ರಾಣ. ಗ್ರಾಣ ಅಂದ್ರಿ ಮೂಗ್ರಿ, ಗ್ರಾಣ ಅಂದ್ರ ಮೂಗ, ಗ್ರಾಣ. ಪೃಥ್ವಿಯ ರಜೋಗುಣದ ಭಾಗವಾಗಿದೆ ಬುಧ. ಗ್ರಾಣ ಇಂದ್ರಿಯ ಗಂಧವನ್ನು, ವಾಸನೆ, ಪರಿಮಳ, ಎರಡು ವಾಸನೆ ಅದಾವಲ್ಲ, ಒಂದು ಒಳ್ಳೆದ್ದು ಒಂದು ಕೆಟ್ಟದ್ದು ವಾಸನೆ ಅದಾವ, ಗ್ರಹಣ ಮಾಡ್ತದ ವಾಸನೆ. ಗ್ರಹಣ ಇಂದ್ರಿಯ ಸುಗಂಧ ಮತ್ತು ದುರ್ಗಂಧ, ಇವು ಗ್ರಹಣ ಮಾಡ್ತದೆ. ಗ್ರಹಣೇಂದ್ರಿಯ ಗ್ರಹಿಸುತ್ತದೆ. ಬುಧ ಇಂದ್ರಿಯ ಗಂಧವನ್ನು ತ್ಯಾಗ ಮಾಡುತ್ತದೆ. ಬುಧ ಇಂದ್ರಿಯ ಗಂಧವನ್ನು ತ್ಯಾಗ ಮಾಡುತ್ತದೆ. ಈ ಎರಡರಲ್ಲಿ ಮಿತ್ರತ್ವ ಇದೆ. ಪಂಚ ಪ್ರಾಣ ಮತ್ತು ಮನಬುದ್ಧಿಗಳಲ್ಲಿ, ಪಂಚ ಪ್ರಾಣಗಳದಾವಲ್ಲ, 5 ಪ್ರಾಣಗಳನ್ನ ಹೇಳಿದರು, ಮತ್ತು ಮನಬುದ್ಧಿ. ಈ 5 ಭೂತಗಳ ರಜೋಗುಣದ ಭಾಗ ಕೂಡಿ ಪಂಚ ಪ್ರಾಣಗಳು ಆಗಿವೆ ಅಂತ ಹೇಳಿದರು. 5 ಪ್ರಾಣಗಳೇನದಾವಲ್ರಿ, ಇದು ಪ್ರಾಣಗಳ ಎದರಿಂದ ಆಗ್ಯಾವ್ರಿ? ರಜೋಗುಣದಿಂದ ಆಗ್ಯಾವ್ರಿ. ಅದು ಯಾವ ರಜೋಗುಣ? ಒಂದೊಂದಲ್ರಿ ಅವು 5 ಇಲ್ರಿ. ಅದು ಎದಕ್ಕೆ ರಜೋಗುಣದಿಂದ ಆಗ್ಯಾವ್ರಿ? ಪ್ರಾಣ ಮತ್ತೆ ಯಾವತ್ತು ಸಂಚಾರ ಮಾಡ್ಕೋತ ಇರ್ಬೇಕಲ್ರಿ. ರಜೋಗುಣ ಏನ್ ಮಾಡ್ತದ್ರಿ? ಅಡ್ಡಾಡ್ಕೋತ ಕ್ರಿಯಾಶೀಲ ಇರ್ತದಲ್ಲ. ಮತ್ತು 5 ಪ್ರಾಣಗಳಿಂದ, 5 ಅವೇನ ಭೂತಗಳಿಂದ ರಜೋಗುಣದ ಭಾಗ ಪ್ರಾಣ ಆಗ್ಯಾವ್ರಿ. 5 ಭೂತಗಳದ ರಜೋಗುಣದಿಂದ ಶ್ವಾಸ ಉಚ್ಛ್ವಾಸ ತಗೋತೀವಲ್ಲ, ಪ್ರಾಣಗಳು 5 ಪ್ರಾಣಗಳಾಗ್ಯಾವ ಅಂತ ಹೇಳಿದ್ರು. ಈ 5 ಭೂತಗಳ ಸತ್ವಗುಣದ ಭಾಗ, 5 ಭೂತಗಳದ ಸತ್ವಗುಣದ ಭಾಗ ಕೂಡಿ ಅಂತಃಕರಣ ಉಂಟಾಗಿದೆ. 5 ಭೂತಗಳ ಸತ್ವಗುಣ ಭಾಗ, ಅಂತಃಕರಣ ಅಂದ್ರ ಅದೇ ರೀ ಮನಸ್ಸನ ಅಂತಃಕರಣ ಆಗ್ಯದ್ರಿ. ಎದರದಿಂದ ಆಗ್ಯದ್ರಿ? 5 ಭೂತಗಳ ಸತ್ವಗುಣದಿಂದ ಆಗ್ಯದ್ರಿ. ಸತ್ವಗುಣದಿಂದನ ಆಗಬೇಕಲ್ರಿ. ಯಾಕ್ರಿ? ಜ್ಞಾನ ಮಾಡ್ಕೊಳ್ಳೋಂಥ ಶಕ್ತಿ ಬೇಕಲ್ರಿ. ಅದಕ್ಕೆ ಸತ್ವಗುಣದಿಂದ ಅಂತಃಕರಣ ಆಗ್ಯದ್ರಿ. 5 ಭೂತಗಳ ಸತ್ವಗುಣದಿಂದ ಅಂತಃಕರಣ ಆಗ್ಯದ್ರಿ. ಇದೆ ಅಂತಃಕರಣ ಮನ ಮತ್ತು ಬುದ್ಧಿ ರೂಪವಾಗಿದೆ. ಅಂತಃಕರಣದೊಳಗ 4 ವೃತ್ತಿ ಅದಾವ್ರಿ, ಒಂದೇ ಅಲ್ರಿ, 4 ವೃತ್ತಿ ಅದಾವ್ರಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದ್ರಲ್ರಿ. ಸಂಕಲ್ಪ ವಿಕಲ್ಪನು ಮಾಡ್ತದ ಮನ ಮತ್ತು ಬುದ್ಧಿ. ಇವು ಏನು ಮಾಡ್ಯಾರಂದ್ರೆ ಅದ್ರೊಳಗ ಇದು ಅಂತರ್ಭಾವ ಮಾಡಿಬಿಟ್ಟಾನ. 4 ಹೇಳಂಗಿಲ್ಲವ, ಅದ್ರಾಗ ಇವು ಅಂತರ್ಭೂತ ಮಾಡಿವು ತಿಳ್ಕೊರಿ ಅಂತ ಹೇಳ್ತಾರ. ಇಲ್ಲಿ ಚಿತ್ತ ಮತ್ತು ಅಹಂಕಾರ, ಚಿತ್ತ ಅಹಂಕಾರ ಏನದಲ್ರಿ, ಇವೆರಡೂ ಮನಬುದ್ಧಿಗಳಲ್ಲಿ ಅಂತರ್ಭೂತವಾಗಿವೆ ಅಂತ ಹೇಳಿದ್ರು. ಚಿತ್ತ ಮತ್ತು ಅಹಂಕಾರ ಏನು ಮಾಡಿವು ಅಂದ್ರೆ ಮನಬುದ್ಧಿಯಲ್ಲಿ ಅಂತರ್ಭೂತ ಮಾಡ್ಯಾರ. ಅದ್ರಾಗ ನಾವು ಕೂಡಿಸಿಬಿಟ್ಟಿವು ಅಂದ್ರೆ ಅವ್ರು ಅವೇನು ಅದನ್ನ ಬಿಟ್ಟು ಬೇರೆ ಇಲ್ಲ, ಅದ್ರ ಸಂಬಂಧ ಮತ್ತು ಅದರೊಳಗೆ ಅಂತರ್ಭೂತ ಮಾಡಿವು ಅಂತ ಹೇಳಿದ್ರು. ಹೀಗೆ ಅಪಂಚೀಕೃತ ಪಂಚಮಹಾಭೂತಗಳ ಕಾರ್ಯಗಳಾದ 17 ತತ್ವಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಈ ರೀತಿಯಾಗಿ ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಕೂಡಿದ ಇದು ಏನದರಿ? ಪಂಚಮ. 17 ತತ್ವಗಳಿಂದ ಕೂಡಿದ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ರೀ, ಸೂಕ್ಷ್ಮ ಶರೀರ, ಯಾರೋ ಸ್ಥೂಲ ಅಂದ್ರಿ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಆಗ್ಯದ್ರಿ. ಸ್ಥೂಲ ಶರೀರ ಅಲ್ರಿ, ಮತ್ತ ಸೂಕ್ಷ್ಮ ಶರೀರ ಆಗ್ಯದ್ರಿ. 25 ತತ್ವಗಳಿಂದ ಕೂಡಿದ್ದು ಸೂಕ್ಷ್ಮ ರೀ. 25 ತತ್ವಗಳಿಂದ ಕೂಡಿದ್ರಿ ಸ್ಥೂಲ ರೀ. 17 ತತ್ವಗಳಿಂದ ಕೂಡಿದ್ರಿ ಸೂಕ್ಷ್ಮ ಶರೀರ ಆಗ್ಯದ್ರಿ. ಈ ರೀತಿಯಾಗಿ 25 ತತ್ವಗಳಿಂದ ಅದು ಸ್ಥೂಲ ಆದ್ರ ಇದು ಸೂಕ್ಷ್ಮ ಶರೀರ 17 ತತ್ವಗಳಿಂದ ಕೂಡಿದ ಅಂತ ಹೇಳಿದ್ರು. ಇಷ್ಟೆಲ್ಲ ಕೂಡಿ ಏನಾಗ್ಯದ್ರಿ? ಇದು ಸೂಕ್ಷ್ಮ ಶರೀರ ಆಗ್ಯದ ಅಂತ ಹೇಳಿದ್ರು. 17 ತತ್ವಗಳನ್ನು ತಿಳಿಯುವುದರ ಫಲವೇನಿರುವುದು ಅಂತ ಹೇಳಿದ್ರು. 17 ತತ್ವಗಳನ್ನ ತಿಳ್ಕೊಳ್ಳೋದ್ರಿಂದ ಅದು ತಿಳ್ಕೊಂಡು ಏನು ಮಾಡ್ಬೇಕ್ರಿ ನಾವು ಅಂತ ಕೇಳಿದ್ರು ಅವ್ರು.
ಏನಾರ ಒಂದು ಫಲ ಬೇಕಲ್ರಿ. ಇಷ್ಟೋತ ನಾವು ಪಂಚ ಜ್ಞಾನೇಂದ್ರಿಯ ರೀ, ಏನೇನು ಕೊಡೋದು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ರೀ, 17 ತತ್ವ ಯಾವ್ರಿ? ಪಂಚ ಪ್ರಾಣ ರೀ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ. ಇಷ್ಟು ನೋಡ್ರಿ, ಇದೆಲ್ಲ ಕೂಡಿ ಒಂದು ಪೂರ ಕುಡಿಯೋದ್ರಿ, ಅದು ಮೇಳ ಕುಡಿಯೋದ್ರಿ. ಅಲ್ಲಿ ಅಷ್ಟೆಲ್ಲ ಕೂಡಿ ಒಂದು ಗಂಟು ಕಟ್ರಿ ಅದನ್ನು, ಅದು ಸೂಕ್ಷ್ಮ ರೀ. ಇದು 25 ಏನದಲ್ರಿ, ಆಕಾಶ 5 ರೀ, ಆಕಾಶದೊಳಗೆ ಅವು 5 ರೀ, ಅವು 25 ಕೂಡಿ ಸ್ಥೂಲ ಆಯಿತು. ಇವು 17 ಇದೇನಾದ್ರು ಸೂಕ್ಷ್ಮ ಶರೀರ ಆಯಿತು. ಈ ಸೂಕ್ಷ್ಮ ಶರೀರ ಇಷ್ಟೆಲ್ಲ ಕೂಡಿ ಆಗ್ಯದಲ್ರಿ. ಇದನ್ನ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ, ಏನಾಗ್ತದ್ರಿ, ಅದ್ರ ಪ್ರಯೋಜನ ಏನು, ಫಲ ಏನು ಕೇಳಿದ್ರು ಅವರು. 17 ತತ್ವಗಳನ್ನು ತಿಳಿಯುವುದರ ಫಲವೇನಿರುವುದು? ಫಲ ಏನೈತಿ ನಮಗೆ? ಉತ್ತರ, ಈ 17 ತತ್ವಗಳು ನಾನು ಅಲ್ಲ ಮತ್ತು ಅವು ನನ್ನವೂ ಅಲ್ಲ. ಇವು ಅಪಂಚೀಕೃತ ಪಂಚಮಹಾಭೂತಗಳದ್ದು ಇರುವವು. ಇದುವೇ 17 ತತ್ವಗಳನ್ನು ತಿಳಿದುಕೊಂಡಿರುವುದರ ಫಲವಾಗಿದೆ ಅಂತ ಹೇಳಿದರು. ಇಷ್ಟು ತನ ಅದನ್ನ ಏನು ಮಾಡಿದ್ರಿ, ಜೋಡಿಸಿದ್ರಿ, ಅವು ಕೂಡಿಸಿದ್ರು. ಅದನ್ನು ಶರೀರ ತಯಾರು ಮಾಡಿ ಆಮೇಲೆ ಏನು ಹೇಳಿದ್ರು ಅಂದ್ರೆ ಅದು ನಿಂದಲ್ಲ. ಅವೇನು ಕೂಡಿಸಿವಲ್ಲ ನಾವು ಇಷ್ಟೊತ್ತನ, ಅವು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ ಏನು 17 ತತ್ವಗಳಿಂದ ಕೂಡ್ಯದಲ್ಲ, ಆ ಶರೀರ ಏನದಲ್ಲ, ಸೂಕ್ಷ್ಮ ಶರೀರ ಏನದಲ್ಲ, ಅದನ್ನು ನೀ ತಿಳಿತೀಯಲ್ಲ, ಅದಕ್ಕೆ ನೀ ಏನೇನು ಆಗ್ತದ ಅನ್ನೋದು ಗೊತ್ತಾಗ್ತದೆ. ನೀ ಅರಿತೀಯಲ್ಲ, ಆ ಅರಿತಿ ಅಂದ್ರೆ 17 ತತ್ವಗಳನ್ನು ನಾನು ಅಲ್ಲ ಅಂತ ತಿಳ್ಕೊ. ನೀ ಅರಿತಿ ಅಂದ್ರೆ ನೀ ಅಲ್ಲ ಅದು. ನೀ ಅದ್ರ ಜೋಡಿ ಕೂಡಬೇಡ. ನೀನು ಘಟವನ್ನು ನೋಡು, ಘಟಕ್ಕಿಂತ ಹೆಂಗೆ ಭಿನ್ನದಲ್ಲ, ಹಂಗೆ ನೀ ಬ್ಯಾರೆ ಇದ್ದ ನೋಡು. ಅಲ್ಲ ಮತ್ತು ನನ್ನವೂ ಅಲ್ಲ. ಇವು ಅಪಂಚೀಕೃತ ಪಂಚಮಹಾಭೂತಗಳದ್ದಾಗಿವೆ. ಇವು ಎದುರು ಹೋದವ್ರಿ, ಅಪಂಚೀಕೃತ ಪಂಚಮಹಾಭೂತಗಳದಾವು, ಇನ್ನೂ ಅಲ್ಲ. ಇವುಗಳು ಇದುವೇ 17 ತತ್ವಗಳನ್ನು ತಿಳಿದುಕೊಂಡಿರುವುದರ ಫಲವಾಗಿದೆ ಅಂತ ಹೇಳಿ. ಹಿಂಗೆ ತಿಳ್ಕೊಂಡಿ ಅಂದ್ರೆ ನೀ ಸುಖಿ ಆಗ್ತೀಯ ಅಂತ ಹೇಳ್ತಾರೆ ಅವರು. ಇಲ್ಲಾಂದ್ರೆ ನನ್ನ ಅಂತ ತಿಳ್ಕೊಂಡು ಕೂತೀವಂದ್ರೆ ಏನೇನು ಆಗ್ತದಲ್ರಿ, ಇದೆಲ್ಲ ಏನೇನು ಆಗ್ತದಲ್ಲ ಅದ್ರದ್ದೆಲ್ಲ ದುಃಖ ನನ್ನ ಮೇಲೆ ಹಾಕೊಂಡು ಕೂತೀವಂದ್ರೆ ದುಃಖ ಆಗ್ತದ. ನೀ ಅಲ್ಲ ಅಂತ ತಿಳ್ಕೊಂಡೆ ಅಂದ್ರೆ ಸುಖಿ ಆಗ್ತೀಯ ಅಂತ ಹೇಳ್ತಾರೆ. ಫಲವಾಗಿದೆ ಅಂತ ಹೇಳಿದರು. ಈ 17 ತತ್ವಗಳು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ ಎಂಬುದನ್ನು ಯಾಕೆ ತಿಳಿಯಬೇಕು ಅಂತ ಮತ್ತೆ ಪ್ರಶ್ನೆ ಕೇಳಿದ್ರು ಅವರು. ನೀನು ಈ 17 ತತ್ವಗಳನ್ನು ನಾನು ಅಲ್ಲ ಮತ್ತು 17 ತತ್ವಗಳು ನನ್ನವೂ ಅಲ್ಲ. ಒಬ್ಬೊಬ್ರು ಏನು ಮಾಡ್ತಿದ್ರಂದ್ರೆ, ಒಬ್ಬರ ಮಹಾತ್ಮರು ಇದ್ರಂತ್ರಿ, ಅವ್ರು ಏನು ಮಾಡ್ತಿರಂದ್ರೆ ಹಂಗೇ ರೀ ಮಾತಾಡೋದು. ಈ ಶರೀರ ಎದುರಿಟ್ಟ ಮಾತಾಡ್ತಿರ್ತಾರೆ. ಹರಳುಕಟ್ಟಿ ಅಪ್ಪವ್ರು ಅಂತ ಹೇಳ್ದಾರ್ರಿ. ಅವ್ರು ನೋಡಿವ್ರು ನಾವು ಭಾಳ ಸಲ ಒಂದಾಗ ಹೇಳ್ತಿದ್ರಿ ಅವ್ರು, ಇವ್ ಹೊಂಟ ನೋಡುವ, ಇವ್ ಬರಾಕತ್ತ ನೋಡುವ, ಇವ್ ಏನಾರ ಒಂದು ಸ್ವಲ್ಪ ಚಾ ಕೊಡುವ, ಇವಂಗ ಆರಾಮ್ ಇಲ್ಲ ನೋಡಿ, ಇವ್ ಕೆಮ್ಮಕತ್ತ ನೋಡು ಅಂತಿದ್ರು ನಾವು. ಎದುರಿಟ್ಟ ಮಾತಾಡ್ತೀವಿ. ಈಗಾದ್ರೂ ಅದಾರ್ರಿ ಅವ್ರು ಎದುರಿಟ್ಟ ಮಾತಾಡ್ತಾರೆ. ಹೊಂಟ ನೋಡುವ, ಪ್ರವಚನ ಹೇಳಕ್ ಹೊಂಟ ನೋಡು, ಕರಿ ಇವನ್ ಕರಿ ಬಂದ್ ನೋಡುವ, ಇವ್ ಹೋಗ್ತಾರ ನೋಡು. ಅವ್ರು ನೋಡ್ರಿ ನೀವು ಒಂದ್ಸಲ ಅದಾರಿ ಹಂಗೆ ಮಾತಾಡ್ತಿದ್ರಿ ಅವ್ರು. ಎದುರಿಟ್ಟ ಮಾತಾಡ್ತಾರೆ ಶರೀರ. ಯಾಕೆ ಎದುರಿಟ್ಟ ಮಾತಾಡ್ತಾರಂದ್ರೆ ಅದು ನಮಗ ಆಗ್ಲಿ, ಅದು ರೂಢಿ ಆಗ್ಲಿ ಅಂತ ಮಾತಾಡ್ತಾರ ಅವ್ರು. ಈಗಾದ್ರು ಇವ್ ಭಾಳ ನೋಡುವ, ಭಾಳ ನೆಳಾಕತ್ತ ನೋಡಿ, ಇವಂಗೊಂದು ಗುಳಿಗೆ ಬೇಕತ್ ನೋಡಪ್ಪ, ಹಿಂಗರಿ ಇಷ್ಟ ಇರ್ತಾರ. ಎದುರಿಟ್ಟ ಮಾತಾಡ್ಬೇಕಾದ್ರೆ ಯಾಕಂದ್ರೆ ದುಃಖ ಆಗಂಗಿಲ್ಲ. ಇವಂಗ ಆಗ್ತದಲ್ಲ, ಇದೇನು 25 ಅದು ಕುಡಿಯೋದಲ್ಲ, ಇವಂಗ ದುಃಖ ಆಗ್ತದವ, ಅದಕ್ಕೆ ಕೆಂಪೋತ್ ಕೂತಾನ ನೋಡಿ ಇವ್ ಮುದಕ. ಅವರೇ ಐತಿರ್ತಾರ. ಹಿಂಗೆ ಎದುರಿಟ್ಟ ಮಾತಾಡಿದೀವಿ ಅಂದ್ರೆ ಅದು ಏನಾಗ್ತದಂದ್ರೆ ನಮ್ಗೆ ದುಃಖ ಆಗ್ತದೆ, ದುಃಖ ಆಗಂಗಿಲ್ಲ. ನಾವು ಅದ್ರೊಳಗೆ ಕೂಡಿದೀವಿ ಅಂದ್ರೆ ನಮಗೆ ಬರೀ ಹೆಚ್ಚು ಏನಾಗ್ತದಂದ್ರೆ ಹೇಳೋದ್ರಿಂದ ಹೇಳ್ತಿರ್ತಾರಲ್ರಿ, ಅಪರೋಕ್ಷ ಜ್ಞಾನ ಅಲ್ರಿ, ಪರೋಕ್ಷ ಜ್ಞಾನ ಅಂತ ನೋಡ್ರಿ. ನೀವು ಸುಮ್ಮನೆ ವಿಚಾರ ಮಾಡ್ರಿ, ನಾನು ವಿಚಾರಂಗ ಪರೋಕ್ಷ ಜ್ಞಾನ ಅಂತಂದ್ರೆ ಹೆಚ್ಚ. ನಾವು ಅಂತೀವ್ರಿ ನಾನೇ ಬ್ರಹ್ಮ ಸ್ವರೂಪ ಇದ್ದೀನಿ ಅಂದ್ರೂ ಅಪರೋಕ್ಷ ಜ್ಞಾನ ಆಗಲ್ರಿ. ಹೌದು ಅದನ್ ಬಿಡಿ, ಯಾರೋ ಜೀವನಿಗೆ ಹೇಳಾಕತ್ತಾರ, ನಮಗೆ ಹೇಳಾಕತ್ತಿಲ್ಲ, ಜೀವನಿಗೆ ಹೇಳಾಕತ್ತಾರ, ಹಿಂಗಾಗ್ತದ. ಅವ್ರ ಮಹಾತ್ಮರು ನಮ್ಗೆ ತಿಳಿಸ್ಕೊಡ್ತಾರ್ರಿ. ಎದುರಿಟ್ಟ ಮಾತಾಡ್ತಿರ್ತಾರಲ್ರಿ, ಅದು ಎದುರಿಟ್ಟ ಮಾತಾಡಿದ್ವಿ ಅಂದ್ರೆ ಅದು ದುಃಖ ಆಗಂಗಿಲ್ಲ. ಹಿಂಗ ಒಬ್ಬರು ನೋಡಿದಿರಿ, ನಾ ಪ್ರತ್ಯಕ್ಷ ನೋಡಿನ್ರಿ. ಅವ್ರಿಗೆ ಚೋಳ ಕಡದಿತ್ರಿ, ಚೋಳ ಕೈಗೆ ಕಡ್ದು ಕೂಡಲೇ ರೀ ಅವ್ರಿಗೆಲ್ಲರೂ ಅಂದ್ರೆ
ಜ್ಞಾನಿಗಳದಾರ ಅಂತ ಹೇಳ್ತಾರೆ. ಇಷ್ಟೆಲ್ಲ ಶಾಸ್ತ್ರ ಕೇಳ್ಯಾರ, ನಮ್ಗೆ ಶಾಸ್ತ್ರ ಹೇಳ್ತಿದ್ರಿ ಅವರು, ನಾವು ಸಣ್ಣವ್ರಿದ್ದಾಗ ನೋಡಿವ್ರಿ. ಮತ್ತು ಇದು ನಾ ಅಲ್ಲ ನಂದಲ್ಲ ಅಂತೀಯಪ್ಪ ಚೇಳ್ಕಡ್ದಂದ್ರೆ ಸುಮ್ಕೊಂಡ್ರು ನೋಡುನು ಅಂದ್ರಿ ಅವ್ರಿಗೆ. ಅವ್ರು ಅಂದ್ರು ಸುಮ್ಮನೆ ನೋಡ್ಕೋತಾರಿ, ಚೋಳ್ ಕಡ್ದಿತ್ರಿ ಕೈಗೆ, ಅದು ನೋಡ್ಕೋತ ಕುಂತ್ರಿ ಅವ್ರು. ಇದು ನಾ ಅಲ್ಲ, ಇದು ಕೈ ಅದಲ್ಲ, ಇದು ನಾ ಅಲ್ಲ, ಇದು ಏನದ್ರಿ ನನ್ನದು ಅಲ್ಲ, ಇದು ಕಡ್ದ ನಾ ನೋಡ್ಕೊಂಡ್ ಕುಂತ್ರಿ. ಅವ್ರಿಗೆ ಏನೂ ಆಗ್ಲಿಲ್ರಿ, ಹಂಗೆ ಕುಂತ್ರಿ ಅವರು. ಅದು ಇಳಿತಾನ ಕುಂತ್ರು ನೋಡ್ರಿ, ಅದು ಅನುಭವಿಸಾಕತ್ತದ ಅಂತೇಳಿ. ಅಷ್ಟು ದೃಢ ಜ್ಞಾನ ಬರ್ಬೇಕಲ್ರಿ ನಮ್ಗೆ. ಇದು ನಂದಲ್ಲ, ಇದು ಕೈಗೆ ಆಗ್ಯದ, ಇದು ಎದ್ರದ್ದು ಐತಿ ಅದಕ್ಕಾಗ್ಯದ, ಪಂಚಮಹಾಭೂತದ ಆಗ್ಲಂತ ಹಂಗೆ ನೋಡ್ಕೋತ ಅವ್ರು ನಕ್ಕೋತ ಕುಂತಿದ್ರಿ. ಹೆಂಗಿರ್ಬೇಕ್ರಿ? ಹಂಗೆ ದೃಢ ಜ್ಞಾನ ಆಗ್ಬೇಕಲ್ರಿ. ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಹೆಚ್ಚು ಕೇಳಿದ ಕೂಡಲೇ ಜೀವನಿಗೆ ಹೇಳ್ಯಾರ ತತ್ವಮಸಿ ಅಂದ್ರೆ ಅದು ನೀ, ಅದುವೇ ನೀ ಇದ್ದಿ ಅಂದ್ರೆ ಯಾರೋ ಒಬ್ರು ಅದಾರಳ, ನಾ ಅಲ್ಲ, ನಮ್ಗನಾಗಿಲ್ಲ. ಅದು ಒಟ್ಟು ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಗ್ಬೇಕ್ರಿ. ಅಪರೋಕ್ಷ ಜ್ಞಾನ ಆಗೋದು ಬಹಳ ಕಠಿಣ ಅಂತ ಹೇಳ್ತಾರೆ. ಇನ್ನು ಈ 17 ತತ್ವಗಳನ್ನು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ ಎಲ್ಲ ಎಂಬುದನ್ನು ಯಾಕೆ ತಿಳಿಯಬೇಕು ಅಂತ ಹೇಳಿದ್ರಿ. ಮುಂದಿನ ನಾಳೆ ದಿವಸ ನೋಡ್ರಿ. ಹಾಂ, ಇದು ಒಂದು ನೋಡ್ರಿ. ಅದ ಉತ್ತರ ರೀ. ನಾನು ಈ 17 ತತ್ವಗಳನ್ನು ತಿಳಿಯುವವನಾಗಿರುವೆನು. ನಾನು ಅಲ್ಲ ಮತ್ತು ನನ್ನದು ಅಲ್ಲ ಅಂತ ತಿಳಿದ್ರಲ್ಲ, ಎಂಬುದನ್ನು ಯಾಕೆ ತಿಳಿಯಬೇಕು, ಎದಕ್ಕೆ ತಿಳಿಬೇಕು? ನಾನು ಅಲ್ಲ ಮತ್ತು ನನ್ನದು ಅಲ್ಲ, ನಾ ಮತ್ತು ನಂದು ಕೂತ್ಕೂತಿ ಅಂದ್ರೆ ದುಃಖ ಆಗ್ತದ್ರಿ. ದುಃಖ ಆಗ್ತದ್ರಿ. ನಮಗೆ ದುಃಖ ಆಗಬಾರ್ದು ಅಂದ್ರೆ ನಾ ಅಲ್ಲ ನಂದಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾರ್ರಿ ಅವರು. ಈ 17 ತತ್ವಗಳನ್ನು ತಿಳಿಯುವವನಾಗಿರುವೆನು. ನಾ ಏನು ಮಾಡ್ತೀನಿ? 17 ತತ್ವಗಳನ್ನು ತಿಳಿಯುವವನಾಗಿರ್ತನು. ಅವನು ತಿಳಿಯುವವನಾಗಿದ್ದೀನಿ. ಯಾವನು ಯಾವುದನ್ನು ತಿಳಿಯುತ್ತಾನೆ? ಯಾವನು ಯಾವುದನ್ನು ತಿಳಿಯುತ್ತಾನೆ ಅಂದ್ರೆ ನೋಡುತ್ತಾನೆ, ಅರಿಯುತ್ತಾನೆ. ಎಲ್ಲರಿಗೆ ಕಂಬನ ತಿಳಿಯಾಕತ್ತೀವಿ, ಇದು ಕಂಬ ದೂರ ಅದ ನಮ್ಮನ್ನು ಬಿಟ್ಟ, ಅದನ್ನು ತಿಳಿಯಾಕತ್ತೀವಿ. ಅವನು ಅದಕ್ಕಿಂತಲೂ ಬೇರೆಯಾಗಿರುತ್ತಾನೆ. ಆ ಕಂಬ ಬಿಟ್ಟು ನಾವು ಬೇರೆ ಅದೀವಿಲ್ರಿ. ಇದನ್ನ ನಾವು ನೋಡಾಕತ್ತೀವಂದ್ರೆ ಅದನ್ನ ಬಿಟ್ಟು ನಾವು ಬೇರೆ ಇದೀವಿ. ಬೇರೆ ಇದ್ದಲ್ಲೇ ನಾವು ನೋಡ್ತೀವಿ, ಬೇರೆ ಇಲ್ಲಂದ್ರೆ ನೋಡಕ್ಕೆ ಬರಂಗಿಲ್ರಿ. ಮತ್ತು ಒಳಗೆ ಇದು ನೋಡಕ್ಕೆ ಬರಂಗಿಲ್ಲ. ಬೇರೆ ಅದೀವಂತ ಆ ಕಂಬ ತಾನು ನೋಡ್ತದನು ಅಂತ ತಾನು ನೋಡಕ್ಕೆ ಬರಂಗಿಲ್ಲ. ಅದು ಬೇರೆ ಇದೀವ್ರಿ ನಾವು, ಅದನ್ನು ಬಿಟ್ಟು ಬೇರೆ ಇದೀವಿ, ಬೇರೆಯಾಗಿ ಇರುತ್ತಾನೆ. ಹೀಗೆ ನಿಯಮ ಇರುವುದು. ಹಿಂಗ ನಿಯಮದ ನೋಡುವವನು ಅದನ್ನು ಬಿಟ್ಟು ಬೇರೆ ಇರ್ತಾನೋ ಅಂತ ಹಿಂಗೆ ನಿಯಮದ. ಆದ್ದರಿಂದ ಈ 17 ತತ್ವಗಳು ನಾನು ಅಲ್ಲ ಮತ್ತು ನನ್ನವೂ ಅಲ್ಲ ಎಂಬುದನ್ನು ತಿಳಿಯಬೇಕು ಅಂತ ಹೇಳಿದ್ರು ಅವರು. ಇಷ್ಟೋತನ ಹೇಳ್ಕೊಟ್ಟು ಬಂದ್ರಲ್ರಿ. ಘಟವನ್ನು ನೋಡುವವನು ಘಟಕ್ಕಿಂತ ಹೆಂಗೆ ಭಿನ್ನವಾಗಿರ್ತಾನಲ್ಲ, ಈ 17 ತತ್ವಗಳು, ಅದು 25 ತತ್ವಗಳನ್ನು ಆಯಿತು, 17 ತತ್ವಗಳನ್ನು. ಇದರೊಳಗೆ ಏನೇನು ಆಗ್ತದಲ್ಲ, ಇದನ್ನು ಬಿಟ್ಟ ನಾ ಬೇರೆ ಅದನ್ನು ಅರಿಯುವವನು ನಾನು ಅದನ್ನು ಅಂಥೇಳಿ ಅದನ್ನು ಈ ಸಾಕ್ಷಿ ರೂಪವಾಗಿ ದೃಷ್ಟಾರೂಪವಾಗಿ ನೋಡು ಅಂತ ಹೇಳಿದ್ರು. ನಾನು ಅಲ್ಲ ಮತ್ತು ನನ್ನವೂ ಅಲ್ಲ. ಅವು ತತ್ವಗಳದಾವು, ಅದರೂ ಅದಾವು. ಸ್ಥೂಲ ದೇಹದ್ದದ, ಸೂಕ್ಷ್ಮ ದೇಹದ್ದದ. ಅದು ನಾನು ಅಲ್ಲ ನಂದು ಅಲ್ಲ ಅಂತ ಹಿಂಗೆ ತಿಳಿದನ. ಏನಂತ ಕೇಳಿದ್ರೆ ನನ್ನವೂ ಅಲ್ಲ ಎಂಬುದನ್ನು ತಿಳಿಯಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಆ 17 ತತ್ವಗಳು ನಾನು ಅಲ್ಲ ನಂದು ಅಲ್ಲ ಅಂತ ತಿಳಿಬೇಕು ಅಂತ ಹೇಳಿದ್ರು. ಮುಂದವರು ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇದನ್ನು ಯಾವ ದೃಷ್ಟಾಂತ ಮೂಲಕ ತಿಳ್ಕೋಬೇಕು ಅಂತ ದೃಷ್ಟಾಂತ ಕೊಡ್ತಾರೆ. ಅವ್ರಂದ್ರು ಇಷ್ಟೆಲ್ಲ ನಾವು ನೀವು ಹೇಳಿದ್ರಲ್ಲ ಇಷ್ಟೋತನ, ಆದ್ರೂ ಮತ್ತೆ ತಿಳಿಲಿಲ್ಲ, ಒಂದು ದೃಷ್ಟಾಂತ ಹೇಳ್ರ ತಿಳಿತದ ಅಂತಾರ ಅವ್ರು. ಹಂಗೆ ತಿಳಿಯಂಗಿಲ್ಲ. ಮತ್ತು ಅದರಂತೆ ಇದರಂತೆ ಅದು ಅಂದ್ರನ ತಿಳಿತದಲ್ರಿ. ಹಂಗೆ ಈಗ ಹೇಳ್ತಾರಲ್ಲ, ಈ ಬ್ರಹ್ಮ ಜ್ಞಾನದ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದಲ್ಲ, ಆ ಆನಂದ ಹೆಂಗದ ಅಂತ ಕೇಳಿದ್ರೆ ಉದಾಹರಣೆ ಏನು ಕೊಡ್ತಾರ್ರಿ ಅವರು? ನಿದ್ರಿ ಉದಾಹರಣೆ ಕೊಡ್ತಾರ. ನಿದ್ದೆ ಉದಾಹರಣೆ ಇದ್ದಿದ್ದೆಲ್ಲ ಬ್ರಹ್ಮಜ್ಞಾನ ಉದಾಹರಣೆ ಗೊತ್ತಾಕಿದ್ದಿಲ್ರ. ನಿದ್ದೆ ಒಳಗೆ ವಿಷಯ ಇಲ್ರಿ, ಅಲ್ಲಿ ಯಾವ ವಿಷಯನೂ ಇಲ್ಲ ನೋಡ್ರಿ. ನಿದ್ದೆ ಒಳಗೆ ಆ ವಿಷಯ ಒಂದರ ಐತೇನ್ರಿ. ಅದು ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಯಾವುದೂ ಇಲ್ಲಲ್ರಿ. ಅದು ನಿದ್ದೆ ಒಳಗೆ ಆರಾಮ್ ನಿದ್ದೆ ಹತ್ತದ ಅಂತೀವಿ ನಾವು. ನಿದ್ದೆ ಆಗಲಿಲ್ಲ ಅಂದ್ರೆ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ನಿದ್ದೆ ಐತಂತ ನಮಗೆ ಹೇಳಕ್ಕಾಗ್ತದೆ, ಅಂಥ ಸುಖ ಅದ. ಹಂಗೆ ಗಾಢ ನಿದ್ರೆ ಒಳಗೆ ನಿನಗೆ ಎಷ್ಟು ಆನಂದ ಐತಲ್ಲ, ಅದಕ್ಕಿಂತ ಆನಂದ ಅಲ್ಲಿ ಬ್ರಹ್ಮಾನಂದದೊಳಗೆ ಐತಿ ಅಂತ
ನಿದ್ದಿದು ಉದಾಹರಣೆ ಕೊಟ್ಟಾಗ ಇರಬೇಕು ಅಂತ. ನಾವು ಈಗ ಒಂದು ಮಾರ್ಕೆಟ್ದಾಗ ಹಣ್ಣದು ತೊಗೊಳಕ್, ಮಾವಿನ ಹಣ್ಣ ತೊಗೊಳಕ್ ಹೋಗಿರ್ತೀವಿ ನೋಡಿ. ತೊಗೊಳಕತನ ಏನು ಮಾಡ್ತಾರೆ ಅವರು, ಹೆಂಗೆ ಕೊಡ್ತೀರಿ, ಹಿಂಗ್ರಿ ಮತ್ತು ಹೆಂಗದ ನಮ್ಗೆ ಗೊತ್ತಬೇಕು. ಹುಳಿ ಇತ್ತಂದ್ರೆ ತಗೋಬೇಕಲ್ಲ, ಹುಳಿ ಐತೆ ಮತ್ತು ಹೆಂಗದ ರೀ ಅಂತ ಕೇಳ್ತೀವಿ ರೀ. ನೋಡ್ರಲ್ಲ ನೀವು ಅಂತಾರ. ಏನು ಮಾಡ್ತಾರೆ, ಮೊದಲು ಒಂದು ಸ್ವಲ್ಪ ಒಂದು ಪೀಸ್ ಹೆರಿಸಿ ಕೊಡ್ತಾರೆ. ಚಲೋ ಇತ್ತಂದ್ರೆ ಇವು ಎಲ್ಲ ಹಣ್ಣುಗಳು ಹಿಂಗದಾವ ಅಂತ ತಿಳ್ಕೊತೀವಿ ನಾವು. ಶಾಂಪಲ್ ಇರ್ತದ, ಮೊದಲು ತೊಗೋತೀವ್ರಿ, ತೊಗೊಂಡು ತಿಂತೀವ್ರಿ, ಆಮೇಲೆ ಇದು ಚಲೋ ಅದಾವು ಅಂತೀವ್ರಿ. ಹಂಗೆ ನಿದ್ದೆ ಆನಂದದ ಗತೆ ಬ್ರಹ್ಮಾನಂದ ಐತಿ ಅಂತ ಹೇಳ್ತಾರಲ್ಲ, ಅದ್ರ ಉದಾಹರಣೆ ಕೊಡ್ತಾರಲ್ಲ. ಹಂಗೆ ನಮಗೆ ಇನ್ನೂ ತಿಳಿದಿಲ್ಲ, ಆ ದೃಷ್ಟಾಂತ ಹೇಳ್ರಿ ಅಂತ ಹೇಳಿದರು. ಮತ್ತು ನಾಳಿನ ದಿವಸ ದೃಷ್ಟಾಂತ ಮತ್ತು ಸಂಸ್ಕೃತ ಪಾಠ ನಾಳಿನ ದಿವಸ ಹೇಳೋಣ ಅಂತ ಹೇಳಿ ನನ್ನ ಪತ್ರದಲ್ಲಿ ಉಳಿನ ಸಕ್ಕನ್ನು ಮಾತನಾಡಿದ ಅವ್ರನ್ನ ಖುಷಿ ಏನು ಅಂತ ಮಾಡ್ತೀನಿ.